ಎಷ್ಟು ಜನರ ಮನೆಗಳಲ್ಲಿ ಸಿಲಿಂಡರ್ ಫುಲ್ ಇದೆ? ಎಷ್ಟು ಜನರು ನಿಮ್ಮ ಗಾಡಿಗಳಲ್ಲಿ ಪೆಟ್ರೋಲ್ ಫುಲ್ ಮಾಡ್ಕೊಂಡಿದ್ದೀರಾ? ಅಥವಾ ಎಷ್ಟು ಜನ ನಿಮ್ಮ ಬೈಕ್ಗಳನ್ನ ಅಥವಾ ಕಾರ್ಗಳನ್ನ ಪೆಟ್ರೋಲ್ ಡೀಸೆಲ್ನೆಲ್ಲ ಮಾರ್ಬಿಟ್ಟು ಎಲೆಕ್ಟ್ರಿಕ್ ತಗೋಬೇಕಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಅಥವಾ ಯಾರು ಎಷ್ಟು ಜನ ಇಂಡಕ್ಷನ್ ಸ್ಟವ್ಗಳು ತೊಗೊಂಡು ರೆಡಿ ಮಾಡ್ಕೊಂಡಿದ್ದೀರಾ? ನಾ ಕೇಳ್ತಾ ಇದ್ದೀನಿ ಮಾತುಗಳಂತ ನಿಮ್ಗಾಗಲೇ ಗೊತ್ತಾಗಿರ್ಬೇಕು. ಇವಾಗ ನಮ್ಮ ಪ್ರಪಂಚದಲ್ಲಿ ನಡೀತಾ ಇರತಕ್ಕಂಥ ಪರಿಸ್ಥಿತಿ ಏನೆಂಬುದಾಗಿ ನಿಮಗೆ ತಿಳಿದಿರಬೇಕು. ನಾವು ಈ ರೀತಿಯಾಗಿ ಪರಿಸ್ಥಿತಿಗಳು ನಮ್ಮ ದೇಶದಾದ್ಯಂತ ನಮಗೆ ಉಂಟಾಗುವಾಗ ಯಾವ ರೀತಿ ಯೋಚನೆಗಳು ನಮ್ಮಲ್ಲಿ ಬರ್ತವೆ? ಕೆಲವರಿಗೆ ಏನಾಗುತ್ತೋ ನೋಡೋಣ ಬಿಡು, ಎಲ್ಲರಿಗೂ ಆಗ್ತಾ ಇದೆ, ನಮಗೂ ಆಗುತ್ತೆ, ಏನು ನಡೆಯುತ್ತೋ ನಡೀಲಿ ಎಂಬುದಾಗಿ ಆ ರೀತಿಯಾಗಿ ಯೋಚನೆ ಮಾಡ್ತೇವೆ. ಇನ್ನು ಕೆಲವರು ಯೇಸು ಸಮಯ ಬರೋಣ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತಾರೆ. ಎಷ್ಟು ಜನಕ್ಕೆ ಗೊತ್ತು ಯೇಸು ಸಮಯ ತಿರುಗಿ ಬರ್ತಾ ಇದ್ದಾರೆ ಎಂಬುದಾಗಿ? ಎಷ್ಟು ಜನ ಸಿದ್ಧರಾಗಿದ್ದೀರಾ ಅದಕ್ಕೋಸ್ಕರ? ಪ್ರತಿದಿನ ಕೂಡ ಸಿದ್ಧ ಆಗೋದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಯೇಸು ಸ್ವಾಮಿ ಬಂದಾಗ ಚಾಕ್ಲೇಟ್ ಕೊಡಕ್ ಬರ್ತಲ್ಲ ನಮಗೆ. ನಮ್ಮ ಜೀವನ ಯಾವ ರೀತಿ ನಾವು ಜೀವಿಸಿದ್ದೇವೆ ಎಂಬುದಾಗಿ ಲೆಕ್ಕ ಕೇಳಕ್ಕೆ ನಮಗೆ ಬರ್ತಾರೆ. ಈ ಲೋಕದಲ್ಲಿ ಇರೋ ಜನರಿಗೆ ಈ ನಿರೀಕ್ಷೆ ಇಲ್ಲ. ನಮ್ಮ ಎಲ್ಲ ಆಶೀರ್ವಾದಗಳಿಗಿಂತ ದೇವರ ಮಕ್ಕಳಾಗುವ ನಮಗಿರುವ ದೊಡ್ಡ ಆಶೀರ್ವಾದ ಏನಂದ್ರೆ ನಿತ್ಯ ಜೀವದ ಭಾಗ್ಯ, ಪರಲೋಕದ ಭಾಗ್ಯ. ಈ ಲೋಕದಲ್ಲಿ ರೋಗಗಳಿರ್ಬೋದು, ತೊಂದರೆಗಳಿರ್ಬೋದು, ಕೊರತೆಗಳಿರ್ಬೋದು. ದೇವರು ಅವಾಗೆಲ್ಲ ಕೂಡ ಅಗತ್ಯಗಳನ್ನು ಸಂಧಿಸ್ತಾರೆ, ಪ್ರಾರ್ಥನೆಗಳನ್ನ ಕೇಳ್ತಾರೆ, ಅದ್ಭುತಗಳನ್ನ ಮಾಡ್ತಾರೆ. ಒಂದು ವೇಳೆ ನಾವು ಅನ್ಕೊಂಡಿದ್ದೆಲ್ಲ ಆಗದೆ ಇರ್ಬೋದು, ಒಂದು ವೇಳೆ ನಮ್ಮ ಪ್ರಾರ್ಥನೆಗಳೆಲ್ಲ ಕೂಡ ಉತ್ತರ ಸಿಗದೆ ಇರ್ಬೋದು. ಆದ್ರೆ ಅನೇಕ ಸಾರಿ ಅನೇಕ ವಿಶ್ವಾಸಗಳು ನಿರಾಶೆಗೊಳಗಾಗ್ತಾರೆ. ಆದ್ರೆ ಇವೆಲ್ಲದಕ್ಕಿಂತ ಅತ್ಯಧಿಕವಾದ ಆಶೀರ್ವಾದ ನಮಗಿರೋದಂದ್ರೆ ನಮ್ಮ ಹತ್ರ ಇರೋದು, ಬೇರೆ ಯಾರ ಹತ್ರ ಕೂಡ ಇಲ್ದಿರೋದಂದ್ರೆ ಇದು. ನಮ್ಮ ಹತ್ರ ಕಾರ್ ಇದೆಯಾ ಇಲ್ವಾ? ಕೆಲವ್ರ ಹತ್ರ, ಅಟ್ಲೀಸ್ಟ್ ಎಲ್ಲರಿಗೂ ದೇವ್ರು ಕೊಡ್ಲಿ. ಆಚೆಯವ್ರ ಹತ್ರ ಕಾರ್ ಇದೆಯಾ? ನಮ್ಮ ಹತ್ರ ಮನೆಗಳಿದೆಯಾ? ಆಚೆಯವ್ರ ಹತ್ರ ಮನೆಗಳಿದೆಯಾ? ನಮ್ಮ ಹತ್ರ ಆಸ್ತಿಗಳಿದೆಯಾ? ಆಚೆಯವ್ರ ಹತ್ರ ಆಸ್ತಿಗಳಿದೆಯಾ? ನಮ್ಮ ಹತ್ರ ಬೆಳ್ಳಿ ಬಂಗಾರ ಎಲ್ಲ ಇದೆಯಾ? ಡೈಮಂಡ್ ಎಲ್ಲ ಇದೆಯಾ? ಆಚೆಯವ್ರ ಹತ್ರ ಇದೆಯಾ? ಈಗ ನಾನು ಏನಕ್ಕೆ ಕೇಳ್ತಾರೆ ಅಂದ್ರೆ, ಅನೇಕ ವಿಷಯಗಳು ನಮ್ಮ ಹತ್ರ ಇರೋದು ಆಚೆಯವ್ರ ಹತ್ರ ಕೂಡ ಇದೆ. ಆದ್ರೆ ನಮ್ಮ ಹತ್ರ ಒಂದಿದೆ, ಅದು ಆಚೆರೋ ಜನರ ಹತ್ರ ಇಲ್ಲ. ಅದೇನದು? ರಕ್ಷಣೆ, ಪರಲೋಕದ ಭಾಗ್ಯ, ಮಹಿಮೆ, ನಿರೀಕ್ಷೆ. ಎಷ್ಟು ಜನ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ? ಎಷ್ಟು ಜನ ಇದರಲ್ಲಿ ನಾವು ಸಂತೋಷ ಉಳ್ಳವರಾಗಿದ್ದೇವೆ? ಎಷ್ಟು ಜನ ಇದಕ್ಕೋಸ್ಕರ ನಾವು ದೇವರನ್ನ ಪ್ರತಿದಿನ ಸ್ತುತಿಸ್ತೇವೆ? ಹಾಲೆಲೂಯ. ಯೇಸು ಸ್ವಾಮಿ ತನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮೊದಲನೇ ಬಾರಿ ಆತನ ಬಂದಾಗ ಬಹಳ ದೀನತೆಯಿಂದ, ನಮ್ರತೆಯಿಂದ, ಕತ್ತೆ ಮೇಲೆ ಕುಳಿತುಕೊಂಡು ಶಿಲುಬೆ ಮೇಲೆ ಸತ್ತು ನಮ್ಮನ್ನು ರಕ್ಷಿಸೋಕ್ಕೋಸ್ಕರ ಈ ಲೋಕಕ್ಕೆ ಬಂದರು. ಆದರೆ ತಿರುಗಿ ಬರ್ತೀನಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಯೇಸು ಸ್ವಾಮಿ ಈ ಸರಿ ಬರ್ಬೇಕಂದ್ರೆ ನಮ್ರತೆ ದೀನತೆಯಿಂದಲ್ಲ, ಅಶ್ವದ ಮೇಲೆ, ಕುದುರೆಮೆಯ ಮೇಲೆ ಕುಳಿತುಕೊಂಡು ಈ ಲೋಕವನ್ನ ಆಳೋದಕ್ಕೋಸ್ಕರ ಆತ ತಿರುಗಿ ಬರ್ತಾ ಇದ್ದಾನೆ. ಹಾಲೆಲೂಯ. ನಮಗಿರೋ ನಿರೀಕ್ಷೆ ಎಲ್ಲ ಒಂದೇ. ಈ ಲೋಕದಲ್ಲಿರತಕ್ಕಂಥ ಅನ್ಯಾಯ, ಪಾಪ, ಎಲ್ಲ ಭ್ರಷ್ಟತನ, ಶೋಷಣೆ, ಬಡತನ, ಅನ್ಯಾಯ, ಎಲ್ಲ ಕ್ರೈಮ್ಸ್, ಎಲ್ಲದಕ್ಕೂ ಕೂಡ ಒಂದು ಪರಿಷ್ಕಾರ ಹೊಂದಿದೆ. ಈ ಲೋಕದಲ್ಲಿ ಆ ಪರಿಷ್ಕಾರ ಇಲ್ಲ. ಈ ಲೋಕದಲ್ಲಿ ಹುಟ್ಟಿರ್ತಕ್ಕಂಥ ಯಾವ ವ್ಯಕ್ತಿ ಕೂಡ ಈ ಲೋಕ ಹಾದು ಹೋಗ್ತಾ ಇರತಕ್ಕಂಥ ಸಮಸ್ಯೆಗಳಿಗೆ ಪರಿಷ್ಕಾರ ನೀಡುವ ಒಂದು ಅಬಿಲಿಟಿ, ಸಾಮರ್ಥ್ಯ ಯಾರಲ್ಲೂ ಕೂಡ ಇಲ್ಲ. ಬಟ್ ಈ ಲೋಕವನ್ನು ಸರಿ ಮಾಡುವ, ಮತ್ತೆ ನೂತನ ಆಕಾಶ, ನೂತನ ಭೂಮಿಯನ್ನ, ಹೊಸ ಭೂಮಿ, ಹೊಸ ಪರಲೋಕವನ್ನ ಸೃಷ್ಟಿಸಿ ಈ ಒಂದು ಲೋಕದಲ್ಲಿ ನೀತಿ, ನ್ಯಾಯ, ಸಮಾಧಾನದ ಒಂದು ಆಳ್ವಿಕೆಯನ್ನ ಮಾಡೋದಕ್ಕೆ ಒಬ್ಬರಿಗೆ ಮಾತ್ರ ಸಾಮರ್ಥ್ಯವಿದೆ, ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಹಾಲೆಲೂಯ. ಆದ್ರಿಂದ ಈ ಒಂದು ಸರಣಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಏನ್ ಹೇಳಿದ್ರು ಎಂಬುದಾಗಿ. ಈ ಮುಂಜಾನೆ ವೇಳೆಯಲ್ಲಿ ಯೇಸು ಸ್ವಾಮಿ ತನ್ನ ತಿರುಗಿ ಬರುಣಗದ ಬಗ್ಗೆ, ತನ್ನ ಎರಡನೇ ಬರುವಣಿಗೆ ಬಗ್ಗೆ ಏನ್ ಹೇಳ್ತಾರೆ ಎಂಬುದಾಗಿ ನೋಡೋಣ. ನಿಮ್ಮೆಲ್ಲ ಈಗ ಗೊತ್ತಿರಬೇಕು, ನಡೀತಾ ಇರತಕ್ಕಂಥ ಯುದ್ಧ ಯಾವ ರೀತಿ ತೀವ್ರತೆಗೊಳ್ತಾ ಇದೆ ಎಂಬುದಾಗಿ. ಇಸ್ರಾಯೇಲ್ ಮತ್ತು US ಜೊತೆ ಸೇರಿಕೊಂಡು ಇರಾನ್ ಮೇಲೆ ಯಾವ ರೀತಿಯಾಗಿ ಆಕ್ರಮಣಗಳನ್ನು ನಡೆಸ್ತಾ ಇದ್ದಾರೆ, ಮತ್ತು ಅವರು ಕೂಡ ಅದರ ತಕ್ಕ ಹಾಗೆ ತಿರುಗೇಟನ್ನು ನೀಡ್ತಾ ಇದ್ದಾರೆ. ಇದು ನಮ್ಮೆಲ್ಲರೂ ಕೂಡ ಅಫೆಕ್ಟ್ ಆಗಲಿದೆ. ಇನ್ನೂ ಒಂದು ವಾರ ಯುದ್ಧ ನಡೀತಾ ಇದೆ, ಒಂದು 2-3 ವರ್ಷಗಳ ಇನ್ನೊಂದು ಯುದ್ಧ ನಡೀತಾ ಇದೆ ಯುಕ್ರೇನ್ ಮತ್ತು ರಷ್ಯಾ ಬಗ್ಗೆ, ಅವ್ರ ನಡುವೆ. ಬಟ್ ಅದು ನಮ್ಗೆ ಅಫೆಕ್ಟ್ ಆಗಿಲ್ಲ, ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಿಲ್ಲ. ಇದ್ರ ಬಗ್ಗೆ ಡೆಫಿನೆಟ್ ಆಗಿ ಅಫೆಕ್ಟ್ ಆಗುತ್ತೆ ನಮಗೆ.
ಸೊ ಅದನ್ನೆಲ್ಲ ಯೋಚನೆ ಮಾಡ್ಬೇಕಿರತಕ್ಕಂಥ ವಿಷಯ, ಪ್ರಾರ್ಥನೆ ಮಾಡ್ಬೇಕಿರತಕ್ಕಂಥ ವಿಷಯ, ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕಿರತಕ್ಕಂಥ ಸಮಯ. ಯೇಸು ಸ್ವಾಮಿ ತನ್ನ ಬರೋಣದ ಬಗ್ಗೆ ಕೂಡ ಅನೇಕರು ಅನೇಕ ರೀತಿಯಾಗಿ ಪ್ರಚಾರಗಳನ್ನ ಮಾಡ್ತಾರೆ. ಯೂಟ್ಯೂಬ್ಗಳನ್ನ ತೆರೆದ್ರೆ ಇನ್ನೊಬ್ರು ಕ್ರೈಸ್ತರಿದ್ದಾರೆ, ದೇವರ ವಾಕ್ಯವನ್ನ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಇಂಟರ್ಪ್ರಿಟ್ ಮಾಡಿ ಯೇಸು ಸ್ವಾಮಿಯ ಬರೋಣ ಬಗ್ಗೆ ಬೇರೆ ಬೇರೆ ಒಂದು ಟೀಚಿಂಗ್ಸ್ ಅನ್ನ ಕೊಡ್ತಾ ಇದ್ದಾರೆ. ಬಟ್ ನಾವು ದೇವರ ವಾಕ್ಯದ ಅನುಸಾರವಾಗಿ ಯೇಸು ಸ್ವಾಮಿ ಸ್ವತಃ ತನ್ನ ತಿರುಗಿ ಬರೋಣದ ಬಗ್ಗೆ ಏನನ್ನ ಹೇಳಿದ್ದಾರೆ ಎಂಬುದಾಗಿ ಇವತ್ತು ನಾವು ದೇವರ ವಾಕ್ಯದಲ್ಲಿ ನೋಡುವಂತರಾಗೋಣ. ಸಿದ್ಧರಾಗಿದ್ದೀರಾ? ನಮ್ಮ ಸತ್ಯವೇದದಲ್ಲಿ ಮತ್ತೆ ಬರೆಸುವ ವಾರ್ತೆ 24ನೇ ಅಧ್ಯಾಯಕ್ಕೆ ತಿರುಗಿಸೋಣ. ಮತ್ತೆ ಬರೆಸುವ ವಾರ್ತೆ 24:3ನೇ ವಚನದಿಂದ. ಈ ಅಧ್ಯಾಯ ಪೂರ್ತಿ ನಾನು ಓದಬೇಕು ಇವತ್ತು. ನೋಡೋಣ ಎಲ್ಲಿವರೆಗೂ ಹೋಗಕ್ಕೆ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಈ ಅಧ್ಯಾಯ ಪೂರ್ತಿಯಲ್ಲಿ ಕೂಡ ನಾವು ಓದಬೇಕಾಗಿರತಕ್ಕಂಥ ವಿಷಯ. ಮತ್ತೆ 24:3ನೇ ವಚನ. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕುಳಿತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಇವೆಲ್ಲವೂ ಯಾವಾಗ ಸಂಭವಿಸುವುದು? ನಿನ್ನ ಬರೋಣಕ್ಕೂ ಲೋಕದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅನ್ನಲು. ಇದು ಒಂದು ಸಂದರ್ಭ. ಇವತ್ತು ಎಲ್ಲರೂ ಕೂಡ, ವಿಶೇಷವಾಗಿ ಕ್ರೈಸ್ತರೆಲ್ಲರೂ ಕೂಡ ಪಾಮ್ ಸಂಡೆ ಎಂಬುದಾಗಿ ಆಚರಣೆ ಮಾಡ್ತಾರೆ. ಆತನ ಕೊನೆಯ ವಾರ, ಯೇಸು ಸ್ವಾಮಿ ಲೋಕದಲ್ಲಿ ಇರ್ಬೇಕಂದ್ರೆ ಆತನ ಒಂದು ಕೊನೆಯ ವಾರ, ಶುಕ್ರವಾರ ಆತನ ಶಿಲುಬೆಗೆ ಹಾಕಲ್ಪಟ್ಟಿದ್ದು. ಸೊ ಈ ಒಂದು ಕಾನ್ವರ್ಸೇಷನ್ ಯೇಸು ಸ್ವಾಮಿಗೂ ತನ್ನ ಶಿಷ್ಯರ ಮಧ್ಯೆಗೂ ನಡೀತಿರತಕ್ಕಂಥ ಈ ಸಂಭಾಷಣೆ ಕೂಡ ಈ ಲಾಸ್ಟ್ ವೀಕಲ್ಲಿ ನಡೀತಾ ಇದೆ. ಪ್ರಾಬಬ್ಲಿ ಟ್ಯೂಸ್ಡೇ ಆರ್ ವೆಡ್ನೆಸ್ಡೇ, ಮಂಗಳವಾರ ಅಥವಾ ಬುಧವಾರ, ಇನ್ನು ಕೆಲವೊಂದು ದಿನಗಳಲ್ಲಿ ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಡಬೇಕು. ಆಗ ಶಿಷ್ಯರು ಯೇಸು ಸ್ವಾಮಿ ಬಳಿಗೆ ಬಂದು ಕೇಳ್ತಾ ಇದ್ದಾರೆ, ನೀನು ತಿರುಗಿ ಬರ್ತೀನಿ ಅಂತ ಹೇಳಿದ್ದೀಯಾ, ರಾಜ್ಯವನ್ನ ಸ್ಥಾಪಿಸ್ತೀನಿ ಅಂತ ಹೇಳಿದ್ದೀಯಾ, ಲೋಕವು ಸಮಾಪ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದೀಯಾ, ನೂತನ ಆಕಾಶ ನೂತನ ಭೂಮಿನ ಸೃಷ್ಟಿ ಮಾಡ್ತೀಯ ಎಂಬುದಾಗಿ ಹೇಳ್ತಾ ಇದೀಯಾ, ಈ ದೇವಾಲಯ ಎಲ್ಲ ಕೂಡ ಯೆರೂಸಲೇಮ್ ಇರತಕ್ಕಂಥ ಈ ದೇವಾಲಯ ಎಲ್ಲ ಕುಸಿದು ಬೀಳುತ್ತೆ ಎಂಬುದಾಗಿ ಹೇಳಿದ್ದೀಯಾ, ತಿರುಗಿ ಕಟ್ತೇನೆ ಎಂಬುದಾಗಿ ಹೇಳಿದ್ದೀಯಾ, ಇವೆಲ್ಲ ಯಾವಾಗ ನಡೆಯುತ್ತೆ, ನಮ್ಗೆ ಹೇಗೆ ಗೊತ್ತಾಗುತ್ತೆ ಎಂಬುದಾಗಿ ಶಿಷ್ಯರು ಒಂದು ಒಳ್ಳೆಯ ಪ್ರಶ್ನೆಯನ್ನ ಯೇಸು ಸ್ವಾಮಿ ಹತ್ರ ಕೇಳ್ತಾ ಇದ್ದಾರೆ. ಇಡೀ ಲೋಕದಲ್ಲಿ ಒಂದೇ ಒಂದು ಪುಸ್ತಕದಲ್ಲಿ ಯುಗದ ಪ್ರಾರಂಭದಿಂದ ಹಿಡಿದು ಯುಗದ ಸಮಾಪ್ತಿಯವರೆಗೂ ಇರುವ ಸಂಗತಿಗಳನ್ನ ತಿಳಿಸಿರತಕ್ಕಂಥ ಒಂದೇ ಪುಸ್ತಕ ಅಂದ್ರೆ ಅದು ಸತ್ಯವೇದವಾಗಿದೆ. ಬೇರೆ ಯಾವ ಪುಸ್ತಕವೂ ಇಲ್ಲ. ಈ ಲೋಕ ಯಾವ ರೀತಿಯಾಗಿ ಪ್ರಾರಂಭ ಆಯಿತು, ಈ ಲೋಕ ಯಾವ ರೀತಿಯಾಗಿ ಅಂತ್ಯಗೊಳ್ಳುತ್ತೆ, ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಈ ಲೋಕದಲ್ಲಿ ಯಾವುದೇ ಪುಸ್ತಕಗಳಿಲ್ಲ. ಅದು ದೇವರ ವಾಕ್ಯ ನಾವು ಇಟ್ಕೊಂಡಿದ್ದ ಸತ್ಯವೇದದಲ್ಲಿ ಮಾತ್ರ ಆ ವಿಷಯಗಳನ್ನ ನಾವು ಕಾಣಕ್ಕೆ ಸಾಧ್ಯ. ಈ ಒಂದು ದೇವರ ವಾಕ್ಯದಲ್ಲಿ ಸುಮಾರು 735 ಪ್ರವಾದನೆಗಳನ್ನು ನೋಡ್ತೇವೆ. ಇಟ್ಸ್ ಅ ಪ್ರೊಫೆಟಿಕ್ ಬುಕ್. ಇದು ಕೇವಲ ಒಂದು ಐತಿಹಾಸಿಕ ಪುಸ್ತಕ ಅಲ್ಲ, ಕೇವಲ ಒಂದು ಕಥೆಗಳು ಬರೆದಿರ್ತಕ್ಕಂಥ ಪುಸ್ತಕ ಅಲ್ಲ, ಇದು ಕೇವಲ ಒಂದು ಇತಿಹಾಸದ ಒಂದು ಸನ್ನಿವೇಶಗಳು, ಘಟನೆಗಳು, ಕಥೆಗಳಲ್ಲ. ದಿಸ್ ರಿಯಲ್ ಸ್ಟೋರಿ. ಇಟ್ಸ್ ಅ ಪ್ರೊಫೆಟಿಕ್ ಬುಕ್. ಪ್ರವಾದನೆ ಪುಸ್ತಕ. ಸುಮಾರು 735 ಪ್ರವಾದನೆಗಳು ಪುಸ್ತಕದಲ್ಲಿ ಇದೆ. ಪ್ರವಾದನೆ ಅಂದ್ರೆ ಮುಂಚೆ ತಿಳಿಯೋ ಸಂಗತಿಗಳನ್ನ ನಡೆಯೋದಕ್ಕಿಂತ ಮುಂಚೆನೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸುಮಾರು 596 ಆಫ್ ದೆಮ್ ಹ್ಯಾವ್ ಆಲ್ರೆಡಿ ಬಿನ್ ಫುಲ್ಫಿಲ್ಡ್. ಸುಮಾರು 596 ಪ್ರವಾದನೆಗಳು ಯಾವ ರೀತಿಯಾಗಿ ಹೇಳಲ್ಪಡ್ತೋ ಆ ರೀತಿಯಾಗಿ ನೆರವೇರಿದೆ. ದಟ್ ಮೀನ್ಸ್ 81% ಆಫ್ ದ ಪ್ರವಾದನೆಗಳು ಈಗಾಗಲೇ ನೆರವೇರಿವೆ. ಸುಮಾರು ಎಷ್ಟು ಉಳಿದಿದೆ? 81% ಹೋದ್ರೆ 29%, 19%. ಇನ್ನು 19% ಯಾವಾಗ ನೆರವೇರುತ್ತೆ? ಯೇಸು ಸ್ವಾಮಿ ತಿರುಗಿ ಬಂದಾಗ ಅವೆಲ್ಲವೂ ಕೂಡ ನೆರವೇರುತ್ತೆ. ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿಯು ಏನು ಹೇಳಿದ್ರು, ತನ್ನ ಬರವಣಿಗೆ ಮುಂಚೆ ಹೇಗೆ ಗೊತ್ತಾಗತ್ತೆ ನಮಗೆ ಅನ್ನೋದಕ್ಕೆ ಕೆಲವು ವಿಷಯಗಳನ್ನ ಇವತ್ತು ನಾವು ನೋಡುವಂತರಾಗೋಣ. 4ನೇ ವಚನದಿಂದ. ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರೊಬ್ಬರು ನಿಮ್ಮನ್ನು ಮೋಸಗೊಳಿಸಿದಂತೆ ಎಚ್ಚರಿಕೆಯಿಂದಿರ್ರಿ. ಯಾಕೆಂದರೆ ನನ್ನ ಹೆಸರಿನಲ್ಲಿ ಅನೇಕರು ಬಂದು ನಾನು ಕ್ರಿಸ್ತನು ಎಂದು ಹೇಳಿ ಅನೇಕರನ್ನು ಮೋಸಗೊಳಿಸುವರು. ಇದಲ್ಲದೆ ಯುದ್ಧಗಳಾಗುವ ಸೂಚನೆಯ ಸುದ್ದಿಗಳನ್ನು ನೀವು ಕೇಳಬಹುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ಹೀಗಾಗುವುದು ಅಗತ್ಯ. ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಹೀಗಿರಲಾಗಿ ಜನರಿಗೆ ವಿರುದ್ಧವಾಗಿ ಜನರು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಏಳುವವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಅಲ್ಲಲ್ಲಿ ಭೂಕಂಪಗಳು ಆಗುವು. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಆಮೇನ್.
ಇಡೀ ಲೋಕದವರಿಗೆ ಶಾಕ್ ಆಗ್ಬೋದು. ಈ ಲೋಕದಲ್ಲಿ ನಡೀತಾ ಇರತಕ್ಕಂಥ ಸಂಗತಿಗಳನ್ನ ಕೇಳಿ, ಯುದ್ಧಗಳನ್ನ ಕೇಳಿ, ಕಠಿಣ ಪರಿಸ್ಥಿತಿಗಳನ್ನ ಕೇಳಿ, ಶಾಕಿಂಗ್ ಆಗ್ತಾ ಇರತಕ್ಕಂಥ ವಿಷಯಗಳನ್ನ ಕೇಳಿ ಈ ಲೋಕದ ಎಲ್ಲರ ಜನರಿಗೆ ಆಶ್ಚರ್ಯ ಆಗ್ಬೋದು. ಏನ್ ನಡೀತಾ ಇದೆ, ಮುಂದಕ್ಕೆ ಏನ್ ನಡೆಯುತ್ತೆ ಎಂಬುದಾಗಿ ಅವರಿಗೆ ಆಶ್ಚರ್ಯ ಆಗ್ಬೋದು, ಪ್ರಶ್ನೆಗಳು ಇರ್ಬೋದು. ಆದ್ರೆ ದೇವರ ಮಕ್ಕಳಾದ ನಮಗೆ ಇದು ಆಶ್ಚರ್ಯ ಮೂಡಿಸುವ ವಿಷಯಗಳಲ್ಲ. ಯಾಕೆಂದ್ರೆ ಯೇಸು ಸ್ವಾಮಿ ಸ್ಪಷ್ಟವಾಗಿ ಮುಂಚೆನೆ ತಿಳಿಸಿದ್ದಾರೆ, ನಾನು ಬರೋದಕ್ಕಿಂತ ಮುಂಚೆ ಇವೆಲ್ಲ ಆಗ್ತವೆ ಎಂಬುದಾಗಿ. 3 ವಿಷಯಗಳನ್ನ ಯೇಸು ಸ್ವಾಮಿ ಹೇಳಿದ್ದಾರೆ ಏನೇನಾಗುತ್ತೆ ಎಂಬುದಾಗಿ. ಒಂದು ಯುದ್ಧಗಳು, ಎರಡನೇದು ಭೂಕಂಪಗಳು, ಮೂರನೇದು ಬರಗಾಲಗಳು. ಯುದ್ಧಗಳು ನಮಗೆ ಗೊತ್ತು, ಈಗ ನಡೀತಾ ಇವೆ. ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚಾಗ್ತವೆ. ಅದು ಈಗಿರೋ ಯುದ್ಧ ಯಾವ ರೀತಿ ಅಂದ್ರೆ, ಇಡೀ ಪ್ರಪಂಚದ ಎಲ್ಲಾ ದೇಶಗಳು ಒಬ್ರಿಗೊಬ್ರು ಸಪೋರ್ಟ್ ಮಾಡಕ್ ಹೋದ್ರೆ, ಇಸ್ರಾಯಲ್ಗೆ ಸಪೋರ್ಟ್ ಮಾಡಕ್ ಕೆಲವು ದೇಶಗಳು ಬರ್ತವೆ, ಇರಾನ್ ಸಪೋರ್ಟ್ ಮಾಡಕ್ ಕೆಲವು ದೇಶಗಳು ಬರ್ತವೆ. ಇವೆರಡು ಸೇರ್ಕೊಂಡ್ರೆ ಏನಾಗುತ್ತೆ, 3ನೇ ಮಹಾಯುದ್ಧ ಕೂಡ ನಡೆಯುತ್ತೆ. ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಅದೆಲ್ಲ ನಡಿಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಮುಂಚೆನೆ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ತಿಳಿಸಿದ್ದಾರೆ. ಅದಕ್ಕೆ ನಾವು ಗಾಬರಿ ಆಗ್ಬೇಕಾಗಿಲ್ಲ, ಭಯ ಪಡ್ಬೇಕಾಗಿಲ್ಲ, ಚಿಂತೆ ಪಡ್ಬೇಕಾಗಿಲ್ಲ. ಭೂಕಂಪಗಳು ನಡೀತಾನೆ ಇವೆ, ಇನ್ನೂ ಹೆಚ್ಚಾಗ್ತಾ ಇವೆ, ಬರಗಾಲಗಳು ಬರ್ತವೆ. ಇದೆಲ್ಲ ಬಂದಾಗ ಶಾಕ್ ಆಗ್ಬೇಡಿ, ಬರ್ತವೆ. ಇರಲ್ಲ, ಆರಾಮಾಗಿದ್ದೀರ, ನನಗೆ ಏನೋ ತೊಂದರೆ ಬರಲ್ಲ, ಯಾರಿಗೇನಾದ್ರೂ ಪರವಾಗಿಲ್ಲ, ಏನೋ ಹಿಂಗಂಗೋ ಜೀವಿಸ್ತಾ ಇದೀವಿ ನಾವು. ಯು ಜಸ್ಟ್ ಡೋಂಟ್ ಹ್ಯಾವ್ ಎನಿ ಐಡಿಯಾ ಆಫ್ ವಾಟ್ ಇಸ್ ಟು ಕಮ್. ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ, ನಿಮ್ಮ ಆತ್ಮೀಯ ಜೀವನ ಯಾವ ರೀತಿ ಇದೆ ಇವತ್ತು, ನಿಮ್ಮ ಪ್ರಾರ್ಥನೆ ಜೀವಿತ ಯಾವ ರೀತಿ ಇದೆ, ಎಷ್ಟು ಜನ ದೇವ್ರ ವಾಕ್ಯ ಓದ್ತಾ ಇದ್ದೀರಾ, ಎಷ್ಟು ಜನ ದೇವರ ಚಿತ್ತ ಮಾಡ್ತಾ ಇದ್ದೀರಾ, ಎಷ್ಟು ಜನಕ್ಕೆ ದೇವ್ರ ಭಯ ಇದೆ. ಯೇಸು ಸ್ವಾಮಿ ಎಲ್ಲ ಕೂಡ ಸ್ಪಷ್ಟವಾಗಿ ತಿಳಿಸಿದ್ರೆ, ಯಾಕೆಂದ್ರೆ ನಾವು ಸಿದ್ಧರಾಗಿರ್ಬೇಕು. ಇಟ್ ಶುಡ್ ನಾಟ್ ಬಿ ಸರ್ಪ್ರೈಸ್. ನಮಗೆ ಸರ್ಪ್ರೈಸ್ ಆಗಬಾರ್ದು, ನಾವು ಶಾಕಿಂಗ್ ಆಗಿರಬಾರ್ದು. ಈ ವಿಷಯಗಳಾದಾಗ ದೇವರ ಮಕ್ಕಳಾದ ನಮ್ಗೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಯೇಸು ಏನ್ ಹೇಳಿದ್ದಾರೆ, ಒಂದು ಅನೇಕರು ಬಂದು ನಾನೇ ಕ್ರಿಸ್ತನ್ ಎಂಬುದಾಗಿ ಹೇಳ್ತಾರೆ, ಮೋಸ ಹೋಗ್ಬೇಡಿ ಎಂಬುದಾಗಿ ಹೇಳಿದ್ದಾರೆ. ಡು ನಾಟ್ ಬಿ ಡಿಸೀವ್ಡ್. ಅನೇಕರು ಮೋಸ ಮಾಡಕ್ ಬರ್ತಾರೆ. ಏನಂತ, ನಾನೇ ಕ್ರಿಸ್ತನ್ ಅಂತ ಹೇಳ್ಕೊಂಡು ಅನೇಕರು ಬರ್ತಾರೆ. ಅದರ ಅರ್ಥ ನಾನೇ ಯೇಸು ಕ್ರಿಸ್ತನ್ ಅಂತ ಹೇಳ್ಕೊಂಡು ಬರಲ್ಲ ಯಾರು. ನಾನೇ ಕ್ರಿಸ್ತನ್ ಅಂದ್ರೆ ಐ ಆಮ್ ದ ಡೆಲಿವರರ್, ಐ ಆಮ್ ದ ಸೇವಿಯರ್. ಅಂದ್ರೆ ಎಲ್ಲ ಒಂದು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೇನೆ, ಎಲ್ಲಾ ಸಮಸ್ಯೆಗಳನ್ನ ನಾನು ಬಗೆಹರಿಸ್ತೇನೆ, ನಾನು ವಿಮೋಚಕನು, ನಾನು ನಿಮಗೆ ಎಲ್ಲ ಒಂದು ತೊಂದರೆಗಳಿಂದ ಬಿಡುಗಡೆ ಕೊಡ್ತೇನೆ ಎಂಬುದಾಗಿ ಮೋಸ ಮಾಡಕ್ಕೆ ಅನೇಕರು ಬರ್ತಾರೆ. ಬಟ್ ನಾವು ಅರ್ಥ ಮಾಡ್ಕೊಳ್ಬೇಕು, ಅದೆಲ್ಲ ಕೂಡ ಸುಳ್ಳು ಎಂಬುದಾಗಿ. ಎರಡನೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ದೇವರ ಮಕ್ಕಳಾದ ನಾವು ಇದೆಲ್ಲ ಯೇಸು ಏನಂತ ಕರೀತಾ ಇದ್ದಾರೆ, ಪ್ರಸವ ವೇದನೆ. ಗರ್ಭಿಣಿ ಸ್ತ್ರೀಗೆ ಚೆನ್ನಾಗಿ ಗೊತ್ತು, ಪ್ರಸವ ವೇದನೆ ಉಂಟಾದಾಗ ಏನಾಗುತ್ತೆ, ಅವ್ರಿಗೆ ದುಃಖ ಆಗುತ್ತಾ, ಸಂತೋಷ ಆಗುತ್ತಾ, ಏನಾಗುತ್ತೆ? ಎರಡೂ ಆಗುತ್ತೆ. ಒಂದ್ ಕಡೆ ನೋವಿರುತ್ತೆ, ಬಟ್ ಗೊತ್ತೋ ನೋವು ಸ್ವಲ್ಪ ದಿನ ಮಾತ್ರ, ಸ್ವಲ್ಪ ಕಾಲ ಅದಾದ ನಂತರ ಹೊಸ ಜೀವ ಬರ್ತದೆ ಎಂಬ ಒಂದು ಉತ್ಸಾಹ, ಸಂತೋಷ. ಒಂದ್ ಕಡೆ ನೋವಿದೆ, ವೇದನೆ ಇದೆ, ಬಟ್ ಇನ್ನೊಂದ್ ಕಡೆ ಏನಿದೆ, ನಿರೀಕ್ಷೆ, ಒಂದು ಹೊಸ ಜೀವ ಬರ್ತಾ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಈ ಒಂದು ವಿಷಯ ನಡೀತಾ ಇರ್ಬೇಕಂದ್ರೆ ವಿಶ್ವಾಸಿಗಳಾದ ನಾವು ಭಯ ಪಡಬೇಕಾಗಿಲ್ಲ, ಕಳವಳ ಪಡಬೇಕಾಗಿಲ್ಲ, ಚಿಂತೆ ಪಡಬೇಕಾಗಿಲ್ಲ. ಯಾಕೆಂದ್ರೆ ಇವೆಲ್ಲವೂ ಕೂಡ ಪ್ರಸವ ವೇದನೆಯ ಸೂಚನೆಗಳು. ದೇವರು ಅತಿ ಬೇಗನೆ ಹೊಸ ಆಕಾಶವನ್ನ, ಹೊಸ ಭೂಮಿಯನ್ನ ತನ್ನ ಮಕ್ಕಳಿಗೋಸ್ಕರ ಆತನು ಸೃಷ್ಟಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಏನರ್ಥ ಮಾಡ್ಕೊಳ್ಬೇಕು, ಏನೇನು ಬರ್ತವೆ? ಯೇಸು ಸ್ವಾಮಿಯ ಬರವಣಿಗೆ ಸಮೀಪವಾದಾಗ ಮೊದಲನೇ ಒಂದು ಸೂಚನೆಗಳು ಎಲ್ಲಿ ನಡೀತವೆ? ಪ್ರಪಂಚದಲ್ಲಿ ಏನೇನು ನಡೀತವೆ? ಯುದ್ಧಗಳು, ಭೂಕಂಪಗಳು, ಬರಗಾಲಗಳು. ಎರಡನೇದು, ಸಭೆಯಲ್ಲೂ ಕೂಡ ಕೆಲವು ವಿಷಯ ನಡೀತವೆ. ಯೇಸು ಸ್ವಾಮಿ ಬರಕ್ಕಿಂತ ಮುಂಚೆ ಸಭೆಯಲ್ಲಿ ಏನೇನು ನಡೆಯುತ್ತೆ ಎಂಬುದನ್ನು ನೋಡೋಣ. ಮತ್ತೊಂದು ಸುವಾರ್ತೆ 24ನೇ 9ನೇ ವಾಕ್ಯದಿಂದ. ಆಗ ನಿಮ್ಮನ್ನು ಕಷ್ಟ ಸಂಕಟಗಳಿಗೆ ಗುರಿ ಮಾಡಿ ಕೊಲ್ಲುವರು, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲಾ ಜನಾಂಗಗಳವರು ದ್ವೇಷಿಸುವರು. ಆಗ ಅನೇಕರು ಎಡವಿ ಹಿಂಜರಿದು ಒಬ್ಬರನ್ನೊಬ್ಬರು ಹಿಡಿದುಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಇದಲ್ಲದೆ ಅಧರ್ಮವು ಹೆಚ್ಚಾಗೋದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವವನು. ಇದಲ್ಲದೆ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸರಲ್ಪಡುವುದು. ಆಗ ಅಂತ್ಯವು ಬರುವುದು. ಮೊದಲನೇದು ಯುದ್ಧಗಳು,
ಭೂಕಂಪಗಳು, ಬರಗಾಲಗಳು, ಅದೆಲ್ಲ ಎಲ್ಲಿ ನಡೀತಕ್ಕಂಥ ಸೂಚನೆಗಳು? ಪ್ರಪಂಚದಲ್ಲಿ. ಸಭೆಯಲ್ಲಿ ಕೆಲವು ವಿಷಯಗಳು ನಡೀತವೆ. ಇಲ್ಲಿ ಕೂಡ 3 ವಿಷಯಗಳು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಒಂದೇನಾಗತ್ತೆ? ಹಿಂಸೆಗಳು. ಎರಡನೇದು ಅನೇಕರ ಪ್ರೀತಿ ತಣ್ಣಗಾಗುತ್ತೆ. ಮೂರನೆಯದು ಸುವಾರ್ತೆಯು ಇಡೀ ಲೋಕಕ್ಕೆ ಸಾರಲ್ಪಡುವುದು. ಸಭೆಯಲ್ಲಿ ಏನೇನಾಗುತ್ತೆ ಅಂದ್ರೆ ಅದೀಗಲೇ ತೀವ್ರತೆಗೊಳ್ತಾ ಇದೆ ಎಲ್ಲ ಕಡೆ, ಬರೀ ಇಂಡಿಯಾ ಅಂತಲ್ಲ, ಕ್ರೈಸ್ತವ ದೇಶ ಎನ್ನಿಸ್ಕೊಳ್ಳೋ ದೇಶದಲ್ಲೂ ಕೂಡ ಕ್ರೈಸ್ತರ ಮೇಲೆ ಹಿಂಸೆಗಳು ಹೆಚ್ಚಾಗ್ತಾ ಇವೆ. ಯಾಕೆ ಕ್ರೈಸ್ತರು ಹಿಂಸೆ ಮಾಡ್ತಾರೆ ಎಂಬುದಕ್ಕೆ ನಮ್ಗೆ ಉತ್ತರನೇ ಇಲ್ಲ. ಬಟ್ ಅವ್ರಿಗೆ ಕ್ರೈಸ್ತತ್ವದ ಮೇಲೆ ದ್ವೇಷ ಅದು ಹೆಚ್ಚಾಗುತ್ತೆ ಎಂಬುದಾಗಿ ಯೇಸು ಹೇಳಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಎಷ್ಟು ಜನ ಸಿದ್ಧವಾಗಿದ್ದೀರಾ? ಯೇಸು ಸ್ವಾಮಿಯ ಹೆಸರಿನ ನಿಮಿತ್ತ ನಾವು ದ್ವೇಷಿಸಲ್ಪಡೋದಕ್ಕೆ ಎಷ್ಟು ಜನ ಸಿದ್ಧವಾಗಿದ್ದೀರಾ? ಯೇಸು ಸ್ವಾಮಿಯ ನಿಮಿತ್ತ ಎಷ್ಟು ಜನ ಹಿಂಸೆಗಳನ್ನು ತಾಳ್ಕೊಳ್ಳೋಕೆ ಸಿದ್ಧವಾಗಿದ್ದೀರಾ? ಎಲ್ಲರಿಗೂ ಯೇಸು ಸ್ವಾಮಿಯ ಆಶೀರ್ವಾದಗಳು ಬೇಕು, ಸ್ವಸ್ಥತೆಗಳು ಬೇಕು, ಬಿಡುಗಡೆಗಳು ಬೇಕು. ಬಟ್ ಆತನಿಗೋಸ್ಕರ ಎಷ್ಟು ಜನ ಹಿಂಸೆಗಳನ್ನ ತಾಳ್ಕೊಳ್ಳೋ ರೆಡಿಯಾಗಿದ್ದೀರಾ? ಈ ಮಾತುಗಳು ಯಾರು ಹೇಳ್ತಾರೆ ಮಾತಲ್ಲ, ಇದು ಯೇಸು ಸ್ವಾಮಿ ಹೇಳ್ತಿರತಕ್ಕಂಥ ಮಾತುಗಳು. ಇದು ಈ ಒಂದು ಸಂದೇಶಗಳ ಸರಣಿಯಲ್ಲಿ ನಾವು ಏನ್ ಕಲಿತಾ ಇದ್ದೇವೆ? ಯೇಸು ಸ್ವಾಮಿ ಏನ್ ಹೇಳಿದ್ರು ಎಂಬುದಾಗಿ. ಎಷ್ಟು ಜನ ಈ ವಾಕ್ಯವನ್ನ ಗಂಭೀರವಾಗಿ ಓದಿ ಯೋಚನೆ ಮಾಡಿದ್ದೀರಾ? ಸೊ ಏನಾಗ್ತದೆ ಅಂದ್ರೆ, ಯೇಸು ಸ್ವಾಮಿ ಕಾಲ ಹತ್ತಿರ ಬರ್ತಾ ಇದ್ದ ಹಾಗೆ, ಯೇಸು ಸ್ವಾಮಿಯ ಬರವಣಿಗೆ ಹತ್ತಿರ ಆಗ್ತಾ ಇದ್ದಾಗೆ ಏನ್ ನಡೀತಿದೆ ಅಂದ್ರೆ, ಕ್ರೈಸ್ತರ ಮೇಲೆ ಎಲ್ಲ ಕಡೆ ಹಿಂಸೆಗಳು, ದ್ವೇಷಗಳು ಹೆಚ್ಚಾಗ್ತವೆ. ಆ ಒಂದು ಸಮಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಅನೇಕರ ಪ್ರೀತಿ ತಣ್ಣಗಾಗತ್ತೆ. ಈಗ ಇಲ್ಲಿರೋ ಎಷ್ಟು ಜನದಲ್ಲಿ ಎಷ್ಟು ಜನ ಪ್ರೀತಿ ತಣ್ಣಗಾಗುತ್ತೆ ನನಗೆ ಗೊತ್ತಿಲ್ಲ. ಜೀವನ ಎಲ್ಲ ಚೆನ್ನಾಗಿರ್ಬೇಕಂದ್ರೆ, ಅನ್ಕೊಂಡಿದ್ದೆಲ್ಲ ಆಗ್ಬೇಕಂದ್ರೆ, ಪ್ರಾರ್ಥನೆ ಮಾಡಿದ್ದೆಲ್ಲ ನಮ್ಗೆ ಸಿಗ್ಬೇಕಂದ್ರೆ ಸಂತೋಷವಾಗಿ ಆಡ್ತೀವಿ, ಸಂತೋಷವಾಗಿ ಕೈ ತಡ್ತೀವಿ, ಸಂತೋಷ ಸಭೆಗೆ ಬರ್ತೀವಿ. ಬಟ್ ಕಷ್ಟಗಳು ಬಂದಾಗ, ಕಣ್ಣೀರು ಬಂದಾಗ, ಅವಮಾನಗಳು ಉಂಟಾದಾಗ, ನಿಂದೆಗಳು ಉಂಟಾದಾಗ, ಸೋಲುಗಳು ಉಂಟಾದಾಗ ಎಷ್ಟು ಜನರು ಯೇಸು ಸ್ವಾಮಿಯನ್ನ ಮುಂದುವರೆದು ಪ್ರೀತಿಸ್ತೀರಾ? ಎಷ್ಟು ಜನ ಯೇಸು ಸ್ವಾಮಿ ಅಂತ ಬರೀ ಆಶೀರ್ವಾದಗಳಿಗೋಸ್ಕರ ಬರ್ತಾ ಇದ್ದೀರಾ? ಏನೋ ದೇವ್ರು ಒಳ್ಳೇದು ಮಾಡ್ತಾರೆ, ಒಳ್ಳೇದು ಮಾಡ್ಬೇಕಂದ್ರೆ ಯೇಸು ಸ್ವಾಮಿ ಅಂತ ಬರ್ಬೇಕಾಗಿಲ್ಲ, ಯಾವ ದೇವ್ರ ಹತ್ರ ಹೋದ್ರು ಒಳ್ಳೇದು ಮಾಡ್ತಾರೆ ಕೆಲವೊಂದ್ಸಲ ದೇವರುಗಳು. ಯಾಕೆ ಬರ್ತೀರಾ ಸಭೆಗೆ? ಒಳ್ಳೇದು ಮಾಡಿ ತುಂಬಾ ಜನ ಇದ್ದಾರೆ. ಬಟ್ ನಾವು ಯೇಸು ಸ್ವಾಮಿಯನ್ನ ದೇವ್ರು ಒಳ್ಳೇದು ಮಾಡ್ತಾರೆ, ಯೇಸು ಸ್ವಾಮಿ ಒಳ್ಳೇದು ಮಾಡ್ತಾರೆ, ಇಲ್ಲಂತ ಹೇಳ್ತಾ ಇಲ್ಲ. ಬಟ್ ನಾವು ಯೇಸು ಸ್ವಾಮಿನ ನಂಬಿರೋದಕ್ಕೆ ಮುಖ್ಯ ಕಾರಣ ಕೇವಲ ಆಶೀರ್ವಾದಗಳಲ್ಲ, ಬಿಡುಗಡೆಗಳಲ್ಲ, ಸ್ವಸ್ಥತೆ ಅಲ್ಲ. ಯೇಸು ಸ್ವಾಮಿನ ನಂಬಿರೋದು ನಿತ್ಯ ಜೀವ, ರಕ್ಷಣೆ ಭಾಗ್ಯ, ಪರಲೋಕದ ಭಾಗ್ಯ. ಅದನ್ನ ಮರಿಬೇಡಿ. ದಟ್ ಈಸ್ ವಾಟ್ ಮೇಕ್ಸ್ ಅಸ್ ಕಮ್ ಟು ಜೀಸಸ್. ಇದನ್ನ ಯಾರು ಕೊಡಕ್ಕಾಗಲ್ಲ. ಅನೇಕರು ಒಳ್ಳೇದನ್ನ ಮಾಡ್ಬೋದು, ಹಣ ಕೊಡ್ಬೋದು, ಕೆಲಸ ಕೊಡ್ಬೋದು, ಏನನ್ನ ಮಾಡ್ಬೋದು. ಬಟ್ ರಕ್ಷಣೆ ಅನ್ನೋದು ಯಾರು ಕೂಡ ಕೊಡಕ್ಕಾಗಲ್ಲ. ರಕ್ಷಣೆ ಅನ್ನೋದು ಯೇಸು ಸ್ವಾಮಿಯ ಹೆಸರಿನಲ್ಲಿ ಮಾತ್ರ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ನಾವು ರಕ್ಷಣೆಗೆ ಕೊಡಲ್ಪಟ್ಟಿರುವ ಒಂದೇ ಒಂದು ನಾಮ, ಅದು ಎಲ್ಲಾ ನಾಮಕ್ಕಿಂತ ಮೇಲಾದ ನಾಮ, ಅದು ಯೇಸುವಿನ ಉನ್ನತವಾದ ನಾಮವಾಗಿದೆ. ಎಲ್ಲರೂ ಜೋರು ಚಪ್ಪಳೆ ತಟ್ಟು ಯೇಸುವನ್ನ ನಾವು ಮಹಿಮೆ ಪಡಿಸುವಂತರಾಗೋಣ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದು, ಯಾಕೆ ನಾವು ಯೇಸು ಸ್ವಾಮಿನ ನಂಬಿದ್ದೇವೆ ಎಂಬುದಾಗಿ. ತರುವ ಯೇಸು ಎಲ್ಲ ಮಾಡ್ತಾರೆ. ಹಂಗಂತ ಫಸ್ಟ್ ನಮ್ಮ ಪ್ರಾರ್ಥನೆ ಯೇಸು ಸ್ವಾಮಿ ಕೇಳಲ್ವಾ? ನಾವು ರೋಗಗಳನ್ನ ದೇವ್ರು ವಾಸಿ ಮಾಡಲ್ವಾ? ನಮಗೆ ಕೆಲಸ ಕೊಡಲ್ವಾ? ವ್ಯಾಪಾರದ ಅಭಿವೃದ್ಧಿ ಕೊಡಲ್ವಾ? ನಾವು ಮಕ್ಕಳಾಗೋದಿಲ್ವಾ? ಮದುವೆಗಳಾಗೋಲ್ವಾ? ಎಲ್ಲ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸುವಂತ ಆಗಿದ್ದಾರೆ. ಆತನು ನಮ್ಮ ತಂದೆಯು, ನಾವು ಆತನ ಮಕ್ಕಳಾಗಿದ್ದೇವೆ, ನಮಗೋಸ್ಕರ ಚಿಂತಿಸುವಂತ ದೇವರು. ಬಟ್ ನಾವು ಯೇಸುವನ್ನು ನಂಬಿರೋದಕ್ಕೆ ಮುಖ್ಯ ಕಾರಣ, ಅವುಗಳಿಗಿಂತ ಹೆಚ್ಚಾಗಿ ಆತನು ನಮ್ಮ ಪಾಪಗಳಿಗೋಸ್ಕರ ಶಿಲುಬೆಯ ಮೇಲೆ ಸತ್ತು ನಮಗೋಸ್ಕರ ಪರಲೋಕದ ಭಾಗ್ಯವನ್ನ ಆತನು ತೆರೆದಿದ್ದಾನೆ. ಆ ಒಂದು ಕಾರಣದಿಂದ ನಾವು ಯೇಸುವನ್ನ ಹಿಂಬಾಲಿಸುವಂತರಾಗಿರ್ಬೇಕು. ಯಾರಿಗೆ ಇಂಥ ಒಂದು ನಂಬಿಕೆ ಇರುತ್ತೋ ಅವ್ರ ಹಿಂಸೆಗಳು ಬಂದಾಗ ತಾಳ್ಕೊಳ್ತಾರೆ. ಯಾರು ಬರೀ ಆಶೀರ್ವಾದ ಹುಡ್ಕೊಂಡ್ ಬಂದಿರ್ತಾರೆ ನೋಡಿ, ಅವ್ರ ಹಿಂಸೆಗಳು ಬಂದಾಗ, ಕಷ್ಟಗಳು ಬಂದಾಗ, ಇದು ನಮಗಲ್ಲ, ನಮ್ಮ ದಾರಿ ನಾವು ನೋಡ್ಕೊಳ್ಳೋಣ, ತಪ್ಪು ಮಾಡ್ಬಿಟ್ವಿ, ನಾವು ಸಭೆಗೆ ಸೇರ್ಕೊಂಡು ತಪ್ಪು ಮಾಡ್ಬಿಟ್ಟು ಯೇಸು ಸ್ವಾಮಿನ ನಂಬಿ ನಾವು ಅಂದ್ಬಿಟ್ಟು ಬ್ಯಾಕ್ ಸ್ಲೈಡ್ ಆಗ್ಬಿಡ್ತಾರೆ, ಇಂಜರಿ ಇರ್ತಾರೆ. ಆ ಒಂದು ಸಮಯದಲ್ಲಿ ಸಭೆಯು ಶುದ್ಧೀಕರಿಸಲ್ಪಡುತ್ತೆ. ಅನೇಕರು ಮೊದಲನೇ ಪ್ರೀತಿನ ಕಳ್ಕೊಂಡು, ನಂಬಿಕೆಯನ್ನ ಬಿಟ್ಬಿಟ್ಟು, ತಮ್ಮ ಪ್ರೀತಿ ತಣ್ಣಗಾಗಿ ಯೇಸು ಸ್ವಾಮಿನ ಬಿಟ್ಬಿಡ್ತಾರೆ, ಸಭೆಯನ್ನ ಬಿಟ್ಬಿಡ್ತಾರೆ. ಆಗ ಸಭೆ ಏನಾಗುತ್ತೆ? ಬೆಳೆಯಲ್ಲ. ಸಭೆ ಏನಾಗುತ್ತೆ? ಚಿಕ್ಕದಾಗತ್ತೆ. ಆ ಚಿಕ್ಕದಾದಂಥ ಸಭೆ ಅದು ಪರಿಶುದ್ಧವಾದ ಸಭೆ.
ಚಿಕ್ಕದಾಗುವಂತ ಸಭೆ, ಅದು ಆ ಸಭೆಯ ಮುಖಾಂತರ ದೇವರು ದೊಡ್ಡ ಉಜ್ಜೀವನ ತರ್ತಾರೆ. ಆ ಚಿಕ್ಕ ಪರಿಶುದ್ಧವಾದ ಸಭೆಯಿಂದ ಇಡೀ ಲೋಕಕ್ಕೆ ಸುವಾರ್ತೆಯು ಸರಲ್ಪಡುತ್ತೆ. ಹಾಲೆಲೂಯ. ಕ್ರೈಸ್ತವರಾದ ನಾವು ಯೇಸು ಸ್ವಾಮಿಯ ಬರವಣಿಗೆ ಸಮೀಪ ಆಗ್ತಿದ್ದಂಗೆ ನಮ್ಮ ಯೇಸು ಕ್ರಿಸ್ತನ ಬಗ್ಗೆ ಇರತಕ್ಕಂಥ ಮೊದಲನೇ ಪ್ರೀತಿಯನ್ನ, ನಮ್ಮ ನಂಬಿಕೆಯನ್ನ ನಾವು ಕಾಪಾಡ್ಕೊಳ್ಬೇಕಾಗಿದೆ. ಇದು ಎಲ್ಲಿ ನಡೆಯುವಂಥ ಸೂಚನೆಗಳಿದು? ಸಭೆಯಲ್ಲಿ ನಡೀತಕ್ಕಂಥ ಸೂಚನೆಗಳು. ಸಭೆಯಲ್ಲಿ ಈ ಲೋಕದಲ್ಲಿ ಯಾರ ಕುರಿತು ನೀವು ಹುಷಾರಾಗಿರಿ ಅಂತ ಯೇಸು ಹೇಳಿದ್ರು? ಸುಳ್ಳು ಕ್ರೈಸ್ತರು. ನಾನೇ ಕ್ರಿಸ್ತನ್ ಎಂಬುದಾಗಿ ಹೇಳ್ಕೊಂಡು ಅನೇಕರು ಬರ್ತಾರೆ ಎಂಬುದಾಗಿ. ಎಲ್ಲಿಂದ ಬರ್ತಾರೆ ಅವರು? ಲೋಕದಿಂದ ಎದ್ದೇಳ್ತಾರೆ. ಇಲ್ಲಿ ಯಾರ ಬಗ್ಗೆ ಹುಷಾರಾಗಿರಿ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾರೆ? ಸುಳ್ಳು ಪ್ರವಾದಿಗಳು. ಸಭೆಗಳಲ್ಲಿ ಯಾರು ಬರ್ತಾರೆ? ಸುಳ್ಳು ಕ್ರೈಸ್ತರಲ್ಲ, ಸುಳ್ಳು ಪ್ರವಾದಿಗಳು. ಸುಳ್ಳು ಪ್ರವಾದಿಗಳು ಏನ್ ಮಾಡ್ತಾರೆ? ಅವ್ರು ಒಳ್ಳೇದನ್ನೇ ಹೇಳ್ತಾರೆ. ಆರಾಮಾಗಿರ್ರಿ, ನಿಮ್ಮ ಜೀವನ ಹೆಂಗಾದ್ರೂ ಮಾಡ್ಕೊಳ್ಳಿ, ದೇವ್ರ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ, ಎಲ್ಲ ಸಮಾಧಾನವಾಗುತ್ತೆ, ಎಲ್ಲ ಒಳ್ಳೇದಾಗತ್ತೆ, ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿಲ್ಲ, ಆರಾಮಾಗಿರ್ರಿ, ನನಗೆ ಕಾಣಿಕೆ ಕೊಡಿ ಸಾಕು ಅಂಥವ್ರಿಂದ ಅನೇಕರು ಹೋಗ್ತಾ ಇದ್ದಾರೆ. ಸಭೆಯು ಸುಳ್ಳು ಪ್ರವಾದಿಗಳ ಕುರಿತು ಹುಷಾರಾಗಿರ್ಬೇಕು. ಹಾಲೆಲೂಯ. ಇದು ಸಭೆಯಲ್ಲಿ ನಡೆತಕ್ಕಂಥ ಸೂಚನೆಗಳು. ಮೂರನೆಯದು 24ನೇ ಅಧ್ಯಾಯ 15ನೇ ವಚನದಲ್ಲಿ. ಮೊದಲನೇದು ಎಲ್ಲಿ ನೋಡಿದ್ವಿ ನಾವು? ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತೆ ಎಂಬುದಾಗಿ. ಏನು ನಡೆಯುತ್ತೆ ಪ್ರಪಂಚದಲ್ಲಿ? ಯುದ್ಧಗಳು, ಭೂಕಂಪಗಳು, ಬರಗಾಲಗಳು. ಸಭೆಯಲ್ಲಿ ಏನೇನು ನಡೆಯುತ್ತೆ? ಹಿಂಸೆಗಳು ಉಂಟಾಗ್ತವೆ ಸಭೆಗೆ, ಪ್ರೀತಿ ತಣ್ಣಗಾಗುತ್ತೆ, ಸುವಾರ್ತೆಯು ಸರಲ್ಪಡುತ್ತೆ. ಈಗ ನಾವು ಮಿಡ್ಲ್ ಈಸ್ಟ್ ಯೆರೂಸಲೇಮ್ನಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಬೇಕು ನಾವು, ಅಲ್ಲಿ ಏನು ನಡೀತದೆ ಎಂಬುದಾಗಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. 24ನೇ ಅಧ್ಯಾಯ 15ನೇ ವಚನ. ಪ್ರವಾದಿಯಾದ ದಾನಿಯೇಲನು ಹೇಳಿದ ಹಾಗೆ ವಿನಾಶಕಾರಕ ವಿಕಾರ ವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ನೋಡುವಾಗ ಇದನ್ನು ಓದುವವನು ತಿಳಿದುಕೊಳ್ಳಲಿ. ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಹೋಗದಿರಲಿ. ಹೊಲದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂದಿರುಗಿ ಹೋಗದಿರಲಿ. ಆದರೆ ಆ ದಿನಗಳಲ್ಲಿ ಬಸುರಿಯರಿಗೆ, ಬಾಣೆಯಂತರಾಗುವ ಹೆಂಗಸರಿಗೆ ಅಯ್ಯೋ ಕಷ್ಟ. ನಿಮ್ಮ ಪಲಾಯನವು ಚಳಿಗಾಲದಲ್ಲಾಗಲಿ ಸಬ್ಬತ್ ಆಗಬಾರದೆಂದು ಪ್ರಾರ್ಥಿಸಿರಿ. ಯಾಕೆಂದ್ರೆ ಲೋಕದ ಆರಂಭದಿಂದ ಇಂದಿನವರೆಗೂ ಆಗದಿರುವಂಥದ್ದು, ಇನ್ನು ಮೇಲೆಯೂ ಆಗದಿರುವಂತಹ ಮಹಾ ಸಂಕಟವು ಅಂದು ಉಂಟಾಗುವುದು. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಬ್ಬ ನರಪ್ರಾಣಿಯಾದರೂ ಉಳಿಯನು. ಆದರೆ ತಾನು ಆರಿಸಿಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು. ಆಗ ಯಾರಾದರೂ ನಿಮಗೆ ಇಗೋ ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರು ಆರಿಸಿಕೊಂಡವರನ್ನು ಸಹ ಮೋಸಗೊಳ್ಳೋದಕ್ಕೋಸ್ಕರ ಮಹಾ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನೋಡಿರಿ, ನಾನು ಮುಂಚಿತವಾಗಿಯೇ ನಿಮಗೆ ಇದನ್ನು ಹೇಳುತ್ತಿದ್ದೇನೆ. ಆದ ಕಾರಣ ಯಾರಾದರೂ ನಿಮಗೆ ಅಗೋ ಕ್ರಿಸ್ತನು ಅಡವಿಯಲ್ಲಿದ್ದಾನೆಂದು ಹೇಳಿದರೆ ಅಡವಿಗೆ ಹೊರಟು ಹೋಗಬೇಡಿರಿ. ಇಗೋ ಒಳಕೋಣೆಗಳಲ್ಲಿದ್ದಾನೆಂದು ಹೇಳಿದರೆ ನಂಬಬೇಡಿರಿ. ಹೇಗೆ ಮಿಂಚು ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದವರೆಗೂ ಉಳಿಯುತ್ತದೋ ಹಾಗೆಯೇ ಮನುಷ್ಯಕುಮಾರನ ಬರುವಿಕೆಯೂ ಆಗುವುದು. ಹೆಣ ಬಿದ್ದಲ್ಲಿ ಹದ್ದುಗಳು ಬಂದು ಸೇರಿಕೊಳ್ಳುವವು. ಇದು ಇಂಪಾರ್ಟೆಂಟ್ ಸೂಚನೆ. ಯೆರೂಸಲೇಮಲ್ಲಿ ಏನಾಗುತ್ತೆ ಗೊತ್ತಾ? ಎಲ್ಲರೂ ಕೂಡ ಯೆರೂಸಲೇಮ್ ಬಗ್ಗೆ ಕೇರ್ಫುಲ್ ಆಗಿ ನಾವು ನೋಡ್ಬೇಕು. ಯೆರೂಸಲೇಮಲ್ಲಿ ಒಬ್ಬ ಬರ್ತಾನೆ, ಅವನ ಯೇಸು ಅಂತ ಕರೀತಾ ಇದ್ದಾರೆ ವಿನಾಶಕಾರಕ, ಅಬಾಮಿನೇಷನ್ ಆಫ್ ಡೆಸಲೇಷನ್, ಮ್ಯಾನ್ ಆಫ್ ಲಾಲೆಸ್ನೆಸ್, ಆಂಟಿ ಕ್ರೈಸ್ಟ್. ಆಂಟಿ ಕ್ರೈಸ್ಟ್ ಅಂತ ಒಬ್ಬನು, ಆಂಟಿ ಕ್ರೈಸ್ಟ್ ಅನ್ನೋ ಒಬ್ಬನು ಎಲ್ಲಿ ಕೂತ್ಕೊಳ್ತಾನೆ? ಯೆರೂಸಲೇಮ್ನಲ್ಲಿ ಕೂತ್ಕೊಳ್ತಾನೆ, ದೇವಾಲಯದಲ್ಲಿ ಕೂತ್ಕೊಳ್ತಾನೆ. ದೇವಾಲಯದಲ್ಲಿ ಕುಳಿತುಕೊಂಡು ನಾನೇ ದೇವರೆಂಬುದಾಗಿ ಹೇಳ್ತಾನೆ. ಇಡೀ ಪ್ರಪಂಚ ಎಲ್ಲ ಕೂಡ ಸಮಾಧಾನಕ್ಕೋಸ್ಕರ ಹುಡ್ತಾ ಇರ್ಬೇಕಂದ್ರೆ, ಇಡೀ ಪ್ರಪಂಚದಲ್ಲಿ ಅಲ್ಲ ಕಲ್ಲೋಲ, ಯುದ್ಧಗಳು, ಬರಗಾಲ, ಊಟ ಇಲ್ಲದೆ, ಕೆಲಸ ಇಲ್ಲದೆ, ಹಣ ಇಲ್ಲದೆ, ಇಡೀ ಪ್ರಪಂಚ ವಿಲ್ ಬಿಕಮ್ ರೆಸ್ಟ್ಲೆಸ್. ಅಂತ ಸಮಯದಲ್ಲಿ ಯಾರಾದ್ರೂ ಬಂದು ಈ ಕಷ್ಟಗಳಿಗೆ ಪರಿಷ್ಕಾರ ಕೊಟ್ಟರೆ ಸಾಕು ಎಂಬುದ ಕಾಯ್ತಾ ಇರ್ಬೇಕಂದ್ರೆ, ಈ ವಿಲ್ ಕಮ್, ಈ ವಿಲ್ ಶೋ ಅಪ್, ಇಲ್ ಬಿ ಎ ಡಿಕ್ಟೇಟರ್, ಇಲ್ ಬಿ ಎ ಗ್ರೇಟ್ ಒರೇಟರ್. ಅಲ್ಲಿ ಬಂದು ನಿಂತ್ಕೊಂಡು ನಾನೇ ದೇವ್ರು, ಎಲ್ಲರೂ ಕೂಡ ಅಧಿಕಾರ ಕೊಟ್ಬಿಡ್ತಾರೆ. ಯಾಕಂದ್ರೆ ಪ್ರಪಂಚಕ್ಕೆ ಏನ್ ಬೇಕು? ಸಮಾಧಾನ ಕೊಡಿ ಸಾಕು, ಊಟ ಕೊಡಿ ಸಾಕು, ನಮಗೆ ನಮ್ಮ ಕಷ್ಟದಿಂದ ಪರಿಷ್ಕಾರ ಮಾಡಿ ಸಾಕೆಂಬುದಾಗಿ ಎಲ್ಲರೂ ಕೂಡ ಪ್ರಯತ್ನ ಪಟ್ಟು ಕೈ ಬಿಟ್ಟಿರುವಾಗ
he will show up. A man of lawlessness, ವಿನಾಶಕಾರಕ, ವಿಲ್ ಶೋ ಅಪ್. ಯಾವಾಗ ನಮ್ಮೆಲ್ಲರೂ ಕೂಡ ನ್ಯೂಸ್ ಅಲ್ಲಿ ಫ್ಲಾಶ್ ಆಗುತ್ತೋ, ಯೆರೂಸಲೇಮಲ್ಲಿ ಒಬ್ಬ ಕೂತ್ಕೊಂಡು ನಾನೇ ದೇವ್ರು ಎಂಬುದಾಗಿ ಹೇಳ್ತಾನೋ, ಆಗ ಅರ್ಥ ಆಗ್ಬೇಕು ಸಮಯ ಬಂತು ಅಂತ. ಇಡೀ ಹಿಸ್ಟ್ರಿಯಲ್ಲಿ ಈಗ ಆಲ್ರೆಡಿ ಈ ರೀತಿ ಒಬ್ಬ ವ್ಯಕ್ತಿ ಬಂದಿದ್ದ, ಆಂಟಿಯೋಕ್ ಎಪಿಫೆನೆಸ್ ಎಂಬುದಾಗಿ, ಸುಮಾರು 2nd century BC ಯಲ್ಲಿ ಗ್ರೀಕ್ ಅರಸನೊಬ್ಬ ಈ ರೀತಿಯಾಗಿ ಬಂದು ಅವನು ಯೆರೂಸಲೇಮ್ ದೇವಾಲಯಕ್ಕೆ ಹೋಗಿ ಪವಿತ್ರ ಒಂದು ಆಲಯದಲ್ಲಿ ಆ ಒಂದು ಯಜ್ಞವೇದಿಯಲ್ಲಿ ಹಂದಿಗಳನ್ನ ಬಲಿ ಕೊಟ್ಟಿದ್ದ. ದೇವಾಲಯದಲ್ಲಿ ಅನೇಕ ವೇಶ್ಯರನ್ನು ತಂದು ತುಂಬಿಸಿದ್ದ. ಗ್ರೀಕ್ ಜಿಮ್ನಾಸ್ಟಿಕ್ಸ್ ಎಲ್ಲ ಕೂಡ ಬೆತ್ತಲೆಯಾಗಿ ನಡೆಯುವಂಥ ಕಾರ್ಯಗಳನ್ನು ಮಾಡಿದ್ದ. ಆವಾಗ ಮೆಕ್ಯಾಬಿಯನ್ ರಿವೋಲ್ಟ್ ಎಂಬುದಾಗಿ ಅವ್ರ ವಿರುದ್ಧವಾಗಿ ಎದ್ದು ಆತನ್ನ ಮುಗಿಸ್ತಾರೆ. ಸುಮಾರು 3.5 ವರ್ಷಗಳ ಕಾಲ ಆತ ಯೆರೂಸಲೇಮಲ್ಲಿ ಈ ರೀತಿಯ ಕಾರ್ಯ ಮಾಡ್ದ. ಸೊ ಎಲ್ಲಿಯವರೆಗೆ ಈ ಮಹಾ ಸಂಕಟ ಉಂಟಾಗುತ್ತೆ, ಭೂಲೋಕದಲ್ಲಿ ಇನ್ನೆಂದಿಗೂ ಕೂಡ ಉಂಟಾಗದಂತ ಮಹಾ ಸಂಕಟ 3.5 ವರ್ಷಗಳ ಕಾಲ, ಸುಮಾರು 7 ವರ್ಷ ಆತನು ಯೆರೂಸಲೇಮಿನಿಂದ ಆಳ್ವಿಕೆ ಮಾಡ್ತಾನೆ, ನಾನೇ ದೇವ್ರು ಎಂಬುದಾಗಿ. ಸ್ಟಾರ್ಟಿಂಗ್ 3.5 ವರ್ಷ ಸಮಾಧಾನವಾಗಿರುತ್ತೆ, ಎಲ್ಲರೂ ಕೂಡ ತಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರ ಕೊಡ್ತಾನೆ, ಬಹಳಷ್ಟು ಅಭಿವೃದ್ಧಿ ಉಂಟಾಗುತ್ತೆ, ಎಲ್ಲರೂ ಕೂಡ ಈಸ್ ಸಮಥಿಂಗ್ ಗ್ರೇಟ್, ಇವನ್ ಆರ್ಡಿನರಿ ಪರ್ಸನ್ ಅಲ್ಲ, ಈಸ್ ಗ್ರೇಟ್ ಎಂಬುದಾಗಿ ಎಲ್ಲರೂ ಕೂಡ ಆರಾಧನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಮಿಡಲ್ ಆಫ್ ದ ಟ್ರಿಬುಲೇಷನ್ 3.5 ವರ್ಷ ಕಾಲದಲ್ಲಿ ಆವಾಗ ಆತನ ಆಪೋಸಿಟ್ ಆಗ್ತಾನೆ. ವಿಲ್ ಬಿಕಮ್ ಕ್ರೂಯಲ್, ಸಂಕಟಗಳನ್ನು ಹೆಚ್ಚಾಗ್ತದೆ, ಎಲ್ಲಾನು ಕೂಡ ಟಾರ್ಚರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಒಂದು ಸಂದರ್ಭ ಉಂಟಾದಾಗ ಯೇಸು ಏನು ಹೇಳ್ತಾ ಇದ್ದಾರೆ, ಯೂದಯಲ್ಲಿರುವ ಜನರಿಗೆ ಏನು ಹೇಳ್ತಾ ಇದ್ದಾರೆ, ಆ ಸ್ಥಳವನ್ನ ಬಿಟ್ಟು ನೀವು ಓಡಿ. ನಾವು ಸೇಫ್ ಸ್ವಲ್ಪ ದೂರ ಇರ್ತೀವಿ, ಬಟ್ ಯೂದಾಯದಲ್ಲಿರೋರ ಜನರಿಗೆ, ಯೆರೂಸಲೇಮ್ ಜನರಿಗೆ ಏನು ಹೇಳ್ತಾರೆ, ಸ್ವಾಮಿಗೆ ಯೇಸು ಏನು ಹೇಳ್ತಾ ಇದ್ದಾರೆ, ಬಿಟ್ಟು ಓಡೋಗಿ, ಎಷ್ಟು ಸಾಧ್ಯ ಆಗೋದಷ್ಟು ದೂರವಾಗಿ. ಯಾಕಂದ್ರೆ ಆತನ ಸೆಂಟ್ರಲ್ ಪ್ಲೇಸ್ ಎಲ್ಲಿರುತ್ತೆ, ಯೆರೂಸಲೇಮ್ನಲ್ಲಿ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಏನಂತ, ಆತನ ಬೇಗ ಈ ಒಂದು ಚಿಹ್ನೆ ನಮ್ಗೆ ಉಂಟಾದಾಗ ಏನಂತ ಅರ್ಥ ಆಗ್ಬೇಕು, ನಮಗೆ ಅಂತ್ಯಕಾಲ ಅತಿ ಸಮೀಪವಾಗಿದೆ ಎಂಬುದಾಗಿ ಅರ್ಥ ಆಗ್ಬೇಕು. ಇದು ಯಾಕೆ ಬೇಕಾದ್ರೆ ನಡೀಬೋದು, ದ ವೇ ಇಟ್ ಈಸ್ ಗೋಯಿಂಗ್. ಇತಿಹಾಸದ ಒಂದು ರಾಜಕೀಯ ವ್ಯಕ್ತಿಗಳನ್ನ ನಾವು ಗಮನಿಸ್ತಾ ಇದ್ರೆ ಯಾಕೆ ಬೇಕಾದ್ರೂ ಆಗ್ಬೋದು. ಇದು ಯಾರೋ ಒಬ್ಬ ಬರ್ತಾನೆ, ಬಟ್ ಇಮಿಡಿಯೇಟ್ ಅಂತ ಹೇಳ್ತಾ ಇಲ್ಲ, ಇಟ್ ವಿಲ್ ಟೇಕ್ ಸಮ್ ಟೈಮ್, ಅದನ್ನ ಸಿದ್ಧವಾಗಿರ್ಬೇಕು. ಹಲ್ಲೆಲೂಯಾ. ಬಟ್ ಒಂದನ್ನು ನಾವು ಗಮನಿಸ್ಬೇಕಂದ್ರೆ ಇಲ್ಲಿ ಈ ಒಂದು ವಚನ ಓದಿದವರೆಗೂ ಏನೇನು ಸಂಗತಿಗಳು ನಡೆದಿವೆ, ಯುದ್ಧಗಳು ನಡೀತಾ ಇವೆ, ಭೂಕಂಪಗಳಾಗ್ತಾ ಇವೆ, ಬರಗಾಲ ಆಗ್ತಾ ಇವೆ, ಸಭೆಗಳಿಗೆ ಹಿಂಸೆ ಆಗ್ತಾ ಇದೆ, ಅನೇಕರ ಪ್ರೀತಿ ತಣ್ಣಗಾಗ್ತಾ ಇದೆ, ಸುವಾರ್ತೆ ಸಾರಲ್ಪಡ್ತಾ ಇದೆ, ಆಂಟಿ ಕ್ರೈಸ್ಟ್ ವಿನಾಶಕಾರಕ ಬಂದಿದ್ದಾನೆ. ಆದರೆ ಇನ್ನೂ ಕ್ರೈಸ್ತನು ಬಂದಿಲ್ಲ, ಕ್ರೈಸ್ತನು ಕೂಡ ಬಂದಿಲ್ಲ, ಕ್ರಿಸ್ತರು ಕೂಡ ಹೋಗಿಲ್ಲ. ಅನೇಕರಿಗೆ ಒಂದು ಟೀಚಿಂಗ್ಸ್ ನಾವು ಕೇಳಿರ್ತೇವೆ, ಏನಂತ, ಇವೆಲ್ಲ ಬರೋದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತ. ನಿಮ್ಮ ಥಿಯಾಲಜಿ ಶೇಕ್ ಮಾಡಕ್ ನಂಗೆ ಇಷ್ಟ ಅಲ್ಲ, ನಾನು ಅದನ್ನ ನಂಬಲ್ಲ. ಸಭೆ ಕೂಡ ಈ ಒಂದು ಶ್ರಮ ಕಾಲಗಳಲ್ಲಿ ಹಾದು ಹೋಗ್ತವೆ, ಕಷ್ಟಗಳ ನಡುವೆ ಹಾದು ಹೋಗ್ತವೆ, ಹಿಂಸೆಗಳ ನಡುವೆ ಹಾದು ಹೋಗ್ತವೆ. ಅದು ತಪ್ಪಿಸ್ಕೊಳ್ತೀರಿ ಎಂಬುದಾಗಿ ಅನ್ಕೋಬೇಡಿ. ಬಟ್ ಆ ಒಂದು ಕಾಲ ಬಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಎಷ್ಟು ವರ್ಷ ಇಡುತ್ತೆ ಆ ಕಾಲ, 3 ವರ್ಷ ಕಾಲ ಮಾತ್ರ ಇರುತ್ತೆ ಎಂಬುದಾಗಿ ನಮ್ಮ ನಂಬಿಕೆನ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಒನ್ ಹೂ ಎಂಡ್ಯೂಸ್ ಟು ದ ಎಂಡ್ ವಿಲ್ ಬಿ ಸೇವ್ಡ್. ಯಾರು ಕೊನೆಯವರೆಗೂ ತಾಳ್ಕೊಳ್ತಾರೋ ಅವರು ರಕ್ಷಿಸಲ್ಪಡ್ತಾರೆ. ಹಿಂಸೆಗಳ ನಡುವೆ ಈಗ ಚೆನ್ನಾಗಿರ್ಬೋದು, ಇವಾಗೆಲ್ಲ ಚೆನ್ನಾಗಿದೆ. ಈಗ ಉಂಟಾಗೋ ಸಣ್ಣ ಪುಟ್ಟ ಕಷ್ಟಗಳಿಗೆ ನಾವು ಅಯ್ಯೋ ಅಂತ ಕೂತ್ಕೊಂಡ್ಬಿಡ್ತೀವಿ, ತಲೆ ಮೇಲೆ ಕೈ ಹಾಕೊಂಡು. ಕೆಲವರು ಜೀವನ ಚೆನ್ನಾಗಿ ನಡೀತಾ ಇರೋ ದೇವರನ್ನ ಮರ್ತು ಬಿಡ್ತೀವಿ. ಬಟ್ ಆ ಟೈಮ್ ಬಂದಾಗ ಯಾರು ಯಾವ ರೀತಿ ಇರ್ತಿರೋ ಗೊತ್ತಿಲ್ಲ. ಬಟ್ ದೇವರ ವಾಕ್ಯ ಹೇಳುತ್ತೆ, ಕೊನೆಯವರೆಗೂ ತಾಳಿಕೊಳ್ಳುವನು ರಕ್ಷಣೆಯನ್ನ ಹೊಂದುತ್ತಾರೆ. ಕೊನೆಯದಾಗಿ ಮತ್ತೊಂದು ಬರೆಸುವಾರ್ತೆ 29ನೇ ಅಧ್ಯಾಯ. ಇದು ಪರಲೋಕದಲ್ಲಿ ಕೆಲವು ಸೂಚನೆಗಳು. ಮೊದಲನೇದು ಎಲ್ಲಿ ನಡೀತು ಸೂಚನೆಗಳು? ಪ್ರಪಂಚದಲ್ಲಿ. ಎರಡನೇ ಸೂಚನೆಗಳು ಎಲ್ಲಿ ನಡೀತವೆ? ಸಭೆಯಲ್ಲಿ. ಮೂರನೇ ಸೂಚನೆಗಳು ಎಲ್ಲಿ ನಡೀತು? ಯೆರೂಸಲೇಮಿನಲ್ಲಿ. ನಾಲ್ಕನೇ ಸೂಚನೆಗಳು ಎಲ್ಲಿ ನಡೀತವೆ ಗೊತ್ತಾ? ಆಕಾಶದಲ್ಲಿ. ಆ ದಿನಗಳ ಸಂಕಟವು ಮುಗಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು,
ಆಕಾಶದ ಶಕ್ತಿಗಳು ಕದಲುವವು. ಆಗ ಮನುಷ್ಯ ಕುಮಾರನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವವು. ಆಗ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಎಡೆ ಬಳೆದುಕೊಳ್ಳುವರು ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಆತನು ತನ್ನ ದೂತರನ್ನು ತುತ್ತೂರಿಯ ಮಹಾಶಬ್ದದೊಂದಿಗೆ ಕಳಿಸುವನು. ಅವರು ಆತನ ಆರಿಸಿಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ಆಮೆನ್, ಹಲ್ಲೆಲೂಯಾ. ಯೇಸು ಸ್ವಾಮಿ ರಹಸ್ಯವಾಗಿ ಬರ್ತೀನಂತ ಎಲ್ಲೂ ಬರೆದಿಲ್ಲ. ಯೇಸು ಸ್ವಾಮಿ ಯಾವ ರೀತಿಗೆ ಬರ್ತಾರೆ? ಒಂದು ಮಿಂಚಿನ ರೀತಿಯಲ್ಲಿ. ಎಲ್ಲಿಂದ? ಪೂರ್ವದಿಂದ ಪಶ್ಚಿಮದವರೆಗೆ ಒಳೆಯುವ ಮಿಂಚಿನ ರೀತಿಯಲ್ಲಿ ಯೇಸು ಸ್ವಾಮಿ ಬರ್ತಾರೆ. ಸರ್, ರಹಸ್ಯವಾಗಿ ಯೇಸು ಸ್ವಾಮಿ ಎಲ್ಲಿ ಬರ್ತೀನಂತ ಎಲ್ಲೂ ಬರೆಯಲ್ಪಟ್ಟಿಲ್ಲ. ನಾವು ಅನ್ಕೊಳ್ತಾರೆ ರಹಸ್ಯವಾಗಿ ಬಂದು ನಮ್ಮೆಲ್ಲ ಕರ್ಕೊಂಡು ಹೋಗ್ತಾರೆ. ಆ ಒಂದು ಬೋಧನೆ ಯೇಸು ಸ್ವಾಮಿ ಎಲ್ಲೂ ಹೇಳಿಲ್ಲ, ಅಪೊಸ್ತಲರು ಕೂಡ ಎಲ್ಲೂ ಹೇಳಿಲ್ಲ. ಸುಮಾರು 18ನೇ ಶತಮಾನವರೆಗೂ ಕೂಡ ಯಾರು ಕೂಡ ಈ ರಹಸ್ಯವಾದ ಬರಣ ಬಗ್ಗೆ ಯಾರು ಕೂಡ ಬೋಧಿಸಿಲ್ಲ. 18ನೇ ಸೆಂಚುರಿಯಲ್ಲಿ ಇಂಗ್ಲೆಂಡಿಂದ ಒಂದು ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ಅದು US ಹೋಯ್ತು. ಅಲ್ಲಿಂದ ಎಕ್ಸ್ಪೋರ್ಟ್ ಆಗಿ ಎಲ್ಲರೂ ನಂಬಿಟ್ಟಿದ್ದೀರಾ. ಓಕೆ, ಸೊ ಆ ರೀತಿ ರಹಸ್ಯವಾಗಿ ಬರ್ತೀನಿ ಅಂತ ಯೇಸು ಎಲ್ಲೂ ಕೂಡ ನಮಗೆ ಹೇಳಿಲ್ಲ. ಸುಮಾರು 3 ರೀತಿಯಾದ ಯೋಚನೆಗಳನ್ನ ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಕೆಲವರು ಅನ್ಕೊಳ್ತಾರೆ ಈ ಮಹಾಶ್ರಮೆಗಳು ಉಂಟಾಗೋದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಬಂದು ಸಭೆ ಎತ್ತಲ್ಪಡುತ್ತೆ ಅಂತ ಕೆಲವರು ನಂಬ್ತಾರೆ. ಕೆಲವರು ನಂಬ್ತಾರೆ ಈ ಮಹಾಶ್ರಮೆಯ ಅರ್ಧ ಕಾಲದಲ್ಲಿ 3 ವರ್ಷ ಕಾಲದಲ್ಲಿ ಯೇಸು ಸ್ವಾಮಿ ಬರ್ತಾರೆ, ಸಭೆ ಎತ್ತಲ್ಪಡುತ್ತೆ ಅಂತ ಕೆಲವರು ನಂಬ್ಕೊಂಡಿದ್ದಾರೆ. ಕೆಲವರು ಅಂತಾರೆ ಯೇಸು ಸ್ವಾಮಿ 7 ವರ್ಷ ಮಹಾಶ್ರಮೆಗಳ ಕೊನೆಯಲ್ಲಿ ಯೇಸು ಸ್ವಾಮಿ ಬರ್ತಾರೆ ಎಂಬುದಾಗಿ ಕೆಲವರು ನಂಬ್ತಾರೆ. ನೀವು ಯಾವ್ದು ನಂಬ್ಕೊಂಡ್ರು ತೊಂದರೆ ಇಲ್ಲ. ಓಕೆ, ಕಷ್ಟಗಳಿಗೆ ಬರೋಕ್ಕಿಂತ ಮುಂಚೆ ನಾವು ಹೋಗ್ತೀವಿ ಅಂತ ನಂಬಿದ್ರೆ ನಂಬಿ, ತೊಂದರೆ ಇಲ್ಲ ನನಗೇನು. ಬಟ್ ಕಷ್ಟಗಳು ಬಂದರೆ, ಶ್ರಮಗಳು ಬಂದರೆ ಏನು ಮಾಡ್ತೀರಾ? ಓಕೆ, ಸೊ ನನಗೆ ನನ್ನ ಒಂದು ಪರ್ಸನಲ್ ಒಪಿನಿಯನ್, ನಾನು ಕೂಡ ಆ ರೀತಿ ಮುಂಚೆ ಅನ್ಕೊಂಡಿದ್ದೆ. ಬಟ್ ಈಗ ನಾನು ನಂಬೋದೇನೆಂದ್ರೆ ರಹಸ್ಯವಾದ ಬರವಣಿಗೆ ಬಗ್ಗೆ ಎಲ್ಲೂ ಸತ್ಯವೇದದಲ್ಲಿ ನೋಡ್ತಾ ಇಲ್ಲ. ಬಟ್ ಯೇಸುಸ್ವಾಮಿ ಬಂದಾಗ, ಶ್ರಮೆಗಳಾದ ಮೇಲೆ ಯೇಸುಸ್ವಾಮಿ ಬರುವಾಗ ಸಭೆ ಎತ್ತಲ್ಪಡುತ್ತೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. 31ನೇ ವಚನದಲ್ಲಿ, ಆತನು ತನ್ನ ದೂತರನ್ನು ತುತ್ತೂರಿಯ ಮಹಾಶಬ್ದದೊಂದಿಗೆ ಕಳಿಸುವರು. ಅವರು ಆತನನ್ನು ಆರಿಸಿಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ದಿಸ್ ಇಸ್ ರ್ಯಾಪ್ಚರ್. ಯಾವಾಗ ನಡೀತಾ? ಕೊನೆಯಲ್ಲಿ ಇಡೀ ಸಭೆಯು ಕೂಡ ಯೇಸು ಸ್ವಾಮಿಯ ಮಧ್ಯಾಕಾಶಕ್ಕೆ ನಾವೆಲ್ಲರೂ ಕೂಡ ಒಯ್ಯಲ್ಪಡ್ತೇವೆ. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಯೇಸು ಸ್ವಾಮಿಯ ಬಳಿಗೆ ಒಯ್ಯಲ್ಪಡ್ತೇವೆ. ಆಮೇಲೆ ಬಂದು ಈ ಭೂಲೋಕದ ಮೇಲೆ ಆಳ್ವಿಕೆ ಮಾಡ್ತೇವೆ. ಎಷ್ಟು ಜನ ಆ ದಿನ ಎದುರು ನೋಡ್ತಾ ಇದ್ದೀರಾ? ಹಲ್ಲೆಲೂಯಾ. ಬಟ್ ಅದಕ್ಕಿಂತ ಮುಂಚೆ ಏನ್ ನಡೀತೆ? ಇಲ್ಲಿ ಆಕಾಶದಲ್ಲಿ ಏನ್ ನಡೀತೇವೆ? ಸೂರ್ಯನು ಕತ್ತಲಾಗಿ ಹೋಗುವನು. ಸ್ವಲ್ಪ ಗ್ರಹಣ ಅಲ್ಲ ಇದು, ಒಂದು 10 ನಿಮಿಷ 15 ನಿಮಿಷ ಆಗೋದಕ್ಕೆ. ಸೂರ್ಯನಲ್ಲಿ ಕಂಪ್ಲೀಟ್ ಬಿಕಮ್ ಡಾರ್ಕ್. ಚಂದ್ರನು ಬೆಳಕು ಕೊಡೋದಿಲ್ಲ. ನಕ್ಷತ್ರಗಳು ಆಕಾಶದಿಂದ ಉದುರಿ ಹೋಗ್ತವೆ. ಆಕಾಶದ ಶಕ್ತಿಗಳು ಕದಲುವವು. ಎಲ್ಲ ಏನೇನು ನಡೀತಂತೆ ಎಲ್ಲ ಯೋಚನೆ ಮಾಡಿ. ಅಂತ್ಯಕಾಲ ಸಮೀಪ ಆಗ್ತಿದ್ದ ಹಾಗೆ ಏನೇನು ನಡೀಬೇಕು? ಯುದ್ಧಗಳಾಗಬೇಕು, ಬರಗಾಲಗಳು ಹೆಚ್ಚಾಗ್ತವೆ, ಭೂಕಂಪಗಳು ಹೆಚ್ಚಾಗ್ತವೆ, ಸಭೆಗಳಿಗೆ ಹಿಂಸೆಗಳು ಉಂಟಾಗ್ತವೆ, ಅನೇಕರ ಪ್ರೀತಿ ತಣ್ಣಗಾಗುತ್ತೆ, ಸುವಾರ್ತೆಯು ಸಾರಲ್ಪಡುತ್ತೆ. ಆಮೇಲೆ ಯೆರೂಸಲೇಮಿನಲ್ಲಿ ಆಂಟಿಕ್ರೈಸ್ಟ್ ಎಂಬ ವ್ಯಕ್ತಿ ಬರ್ತಾನೆ. ಅದಾದ ನಂತರ ಏನ್ ನಡ್ತವೆ? ಆಕಾಶದಲ್ಲಿ ಎಲ್ಲಾ ಶಕ್ತಿಗಳು ಉದುರ್ತವೆ ಎಂಬುದಾಗಿ. ಚಂದ್ರ, ಸೂರ್ಯ, ನಕ್ಷತ್ರ ಅದೆಲ್ಲ ಉದುರಿದಾಗ ಏನಾಗುತ್ತೆ? ಕತ್ತಲಾಗತ್ತೆ. ಇಡೀ ಲೋಕ ಕತ್ತಲುಂಟಾದಾಗ ಮಿಂಚುಂಟಾಗತ್ತೆ. ಫಸ್ಟ್ ಕತ್ತಲುಂಟಾದಾಗ ಯೋಚನೆ ಮಾಡೋಣ. ಕತ್ತಲಾದಾಗ ಈಗ ಒಂದು ನಿಮಿಷ, ಎಲ್ಲ ಆರ್ಟಿಫಿಷಿಯಲ್ ಲೈಟ್ಸ್ ಇದೆ, ದೇವ್ರ ಸ್ತೋತ್ರ, ಇವೆಲ್ಲ ಇಲ್ಲ ಅಂದ್ರೆ ಎಲ್ಲ ಪ್ರಪಂಚ ಕತ್ತಲಾದಾಗ ಎಲ್ಲರಿಗೂ ಏನಾಗುತ್ತೆ? ಏನಾಗತ್ತೆ? ಭಯ ಆಗತ್ತೆ. ಕತ್ತಲು ತುಂಬಿಕೊಂಡ್ರೆ ಏನಾಗುತ್ತೆ? ಬೆಳಗ್ಗೆ ಎದ್ರೆ ನಿಮ್ಗೆ ಏನೋ ಕಾಣಿಸ್ತಾ ಇಲ್ಲ, ಫುಲ್ಲು ಕತ್ತಲು. ಬೆಳಗ್ಗೆ ಹೊತ್ತೆ ಆಗೇನು ಅನ್ಸುತ್ತೆ? ಎಲ್ಲರಿಗೂ ಭಯ ಹೋಗುತ್ತೆ. ನಮಗೇನು ಅನ್ನಿಸ್ಬೇಕು? ದ ಟೈಮ್ ಹ್ಯಾಸ್ ಕಮ್. ಎಷ್ಟು ಜನ ಥಿಯೇಟರ್ಗಳಿಗೆ ಹೋಗಿದ್ದೀರಾ? ಕೈ ಎತ್ತಿ ಎಲ್ಲರೂ. ಎಷ್ಟು ಜನ ಇವಾಗ ಹೋಗ್ತಾ ಇದ್ದೀರಾ? ಮುಂಚೆ ಹೋಗಿದ್ರೆ ಪರವಾಗಿಲ್ಲ, ಇವಾಗ ಎಷ್ಟು ಜನ ಹೋಗ್ತಾ ಇದ್ದೀರಾ? ಎಷ್ಟು ಜನಕ್ಕೆ ಫಸ್ಟ್ ದಿನ ನೀವು ಥಿಯೇಟರ್ಗೆ ಹೋದ ಒಂದು ನೆನಪು ಎಷ್ಟು ಜನಕ್ಕಿದೆ? ಸ್ಕೂಲ್ಗಳು ಬಂಕ್ ಮಾಡಿ, ಕಾಲೇಜ್ಗಳು ಬಂಕ್ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ ನೆನಪು ತಗೊಂಬನ್ನಿ. ಯಾರ ಜೊತೆ ಹೋಗಿದ್ರ ಗೊತ್ತಿಲ್ಲ,
ಬಟ್ ಫಸ್ಟ್ ಟೈಮ್ ಥಿಯೇಟರ್ ಹೋಗಿದ್ದೀರಲ್ಲ, ನೆನಪು ಮಾಡ್ಕೊಳ್ಳಿ ಏನೇನು ನಡೀತೆ ಎಂಬುದಾಗಿ. ಏನಾಗುತ್ತೆ ಥಿಯೇಟರ್ಗೆ ಹೋದಾಗ? ಎಲ್ಲ ಕೂಡ ಪಿಕ್ಚರ್ ಸ್ಟಾರ್ಟ್ ಆಗಿಂದ ಮುಂಚೆ ಏನಾಗುತ್ತೆ, ನಿಮ್ ಚೇರಲ್ಲಿ ಹುಡುಕೊಂಡು ಟಾರ್ಚ್ಗಳು ಬಿಡ್ತಾರೆ ನಿಮ್ ಸೀಟ್ ನಂಬರ್ ತೋರ್ಸಕ್ಕೆ. ಕೂತ್ಕೊಂಡ್ಮೇಲೆ ಎಲ್ಲ ಕತ್ಲಾದ್ಮೇಲೆ ಏನಾಗುತ್ತೆ, ಸ್ಕ್ರೀನ್ ಲೈಟ್ ಅಪ್ ಆಗುತ್ತೆ, ಹೀರೋ ಬರ್ತಾನೆ. ಅವಾಗ ಎಲ್ಲರೂ ವಿಷಲ್ ಹಾಕಿ ಚಪ್ಪಾಳೆ ಹೊಡೆದು, ಸೊ ಇಡೀ ಪ್ರಪಂಚ ಕತ್ತಲಾದಾಗ ನಮ್ಗೆ ಅರ್ಥ ಆಗ್ಬೇಕು, ದ ಹೀರೋ ಇಸ್ ಕಮಿಂಗ್, ಯೇಸು ಸ್ವಾಮಿ ತಿರುಗಿ ಬೇಗನೆ ಬಂದಿದ್ದಾನೆ ಎಂಬುದಾಗಿ. ಈ ಎಲ್ಲ ಸೂಚನೆಗಳು ನೆರವೇರಬೇಕು. ಇದು ಯೇಸು ಸ್ವಾಮಿ ಹೇಳ್ತಾ ಇರತಕ್ಕಂಥ ಮಾತು. ನಾನು ತಿರುಗಿ ಬರೋಕ್ಕಿಂತ ಮುಂಚೆ ಇವೆಲ್ಲವೂ ನಡೆಯುತ್ತೆ ಎಂಬುದಾಗಿ. ಸೊ ಇದನ್ನು ಕೇಳಿದ ನಾವು ಏನ್ ಮಾಡ್ಬೇಕು ಇವಾಗ? 3 ವಿಷಯಗಳು ಯೇಸು ಸ್ವಾಮಿ ಹೇಳಿದ್ರು. 25ನೇ ಅಧ್ಯಾಯದಲ್ಲಿ 3 ಪ್ಯಾರಬಲ್ಸ್ ಯೇಸು ಸ್ವಾಮಿ ಕೊಟ್ಟರು. ಮೊದಲನೇ ಪ್ಯಾರಬಲ್ ಆಫ್ ದಿ ಹೌಸ್ ಹೋಲ್ಡ್ ಓನರ್, ಒಬ್ಬ ಮನೆಯ ಯಜಮಾನನ ಪ್ಯಾರಬಲ್. ಎರಡನೇದು 10 ಕನ್ಯರ ಒಂದು ಪ್ಯಾರಬಲ್. ಮೂರನೆಯದು ಒಬ್ಬ ತಲಾಂತುಗಳ ಸಾಮ್ಯ. ಆ ಯಜಮಾನ ಒಬ್ಬರಿಗೆ 10, ಒಬ್ರಿಗೆ 5, ಒಬ್ರಿಗೆ 2, ಇನ್ನೊಬ್ರಿಗೆ 1. ಈ 3 ತಲಾಂತರ ಯೇಸು ಸ್ವಾಮಿ ಎಲ್ಲ ಹೇಳಿದ ನಂತರ ಈ 3 ತಲಾಂತರಗಳನ್ನ ಹೇಳ್ತಾ ಇದ್ದಾರೆ. ಅದ್ರ ಮೊದಲನೇ ಸಾಮ್ಯ, ಆ ಮನೆಯ ಯಜಮಾನನ ಸಾಮ್ಯದಿಂದ ಯೇಸು ಸ್ವಾಮಿ ಏನು ಅಪೇಕ್ಷಿಸ್ತಾ ಇದ್ದಾರೆ ಅಂದ್ರೆ, ಯೇಸು ಸ್ವಾಮಿ ಬರುವಂತ ಸಮಯದಲ್ಲಿ ನಾವು ನಂಬಿಗಸ್ತರಾದ ಸೇವಕರಾಗಿ ಸೇವೆ ಮಾಡುತ್ತಿರಬೇಕು. ಎರಡನೇದು ಆ 10 ಜನ ಕನ್ಯಕೆಯರು, ಅಲ್ಲಿ 5 ಜನರ ಕನ್ಯಕರು ಬುದ್ಧಿ ಉಳ್ಳ ಕನ್ಯಕರು, ಇನ್ನು 5 ಜನ ಕನ್ಯಕರು ಬುದ್ಧಿಹೀನ ಕನ್ಯಕರು. ಈ ಬುದ್ಧಿ ಉಳ್ಳ ಕನ್ಯಕರಾಗಿ ನಾವೇನ್ ಮಾಡ್ಬೇಕಾಗಿದೆ? ನಮ್ಮ ದ್ವೀಪಗಳು ಉರಿಯುತ್ತಾ ಇರಬೇಕು. ನಮ್ಮ ಪ್ರಾರ್ಥನೆಯ ಜೀವಿತ, ನಮ್ಮ ಅಭಿಷೇಕದ ಜೀವಿತ, ನಮ್ಮ ಒಂದು ಸೇವೆಯ ಜೀವಿತ, ನಮ್ಮ ಪವಿತ್ರತೆಯ ಜೀವಿತ, ಆ ಒಂದು ದ್ವೀಪಗಳು ನಮ್ಮಲ್ಲಿ ಯೇಸುಸ್ವಾಮಿ ಬರುವಾಗ ಉರಿಯುತ್ತಿರ್ಬೇಕೆಂಬುದಾಗಿ. ಮೂರನೇ ಒಂದು ಸಾಮ್ಯದ ಪ್ರಕಾರ ಯೇಸುಸ್ವಾಮಿ ಏನ್ ಹೇಳ್ತಾ ಇದ್ದಾರೆ, ನಮಗೆ ಕೊಟ್ಟಿರುವ ತಲಾಂತಗಳನ್ನ, ನಿಮ್ಮೆಲ್ಲರಿಗೂ ಕೂಡ ದೇವರ ತಲಾಂತಗಳನ್ನ ಕೊಟ್ಟಿದ್ದಾರೆ. ಒಬ್ರಿಗೆ 5 ಇರ್ಬೋದು, ಒಬ್ರಿಗೆ 2 ಇರ್ಬೋದು, ಇನ್ನೊಬ್ರು 1 ಇರ್ಬೋದು. ನಮ್ಮ ತಲಾಂತುಗಳನ್ನ ದೇವರಿಗೋಸ್ಕರ ಉಪಯೋಗಿಸಬೇಕೆಂದಾಗಿ ದೇವರು ಅಪೇಕ್ಷಿಸಿದ್ದಾರೆ. ಅಂತ ನಂಬಿಗಸ್ತರಾದ ಸೇವಕರನ್ನ ನೋಡುವಾಗ ಯೇಸು ಹೇಳ್ತಾರೆ, ವೆಲ್ ಡನ್ ಗುಡ್ ಅಂಡ್ ಫೇತ್ಫುಲ್ ಸರ್ವೆಂಟ್, ಬಲ ನಂಬಿಗಸ್ತನಾದ ಒಳ್ಳೆಯ ದಾಸರೇ, ನಿಮಗೆ ಸಿದ್ಧ ಮಾಡಲ್ಪಟ್ಟಿರುವ ಆಶೀರ್ವಾದಗಳಿಗೆ ನೀವು ಬನ್ನಿರೆಂಬುದಾಗಿ. ಒಂದು ವೇಳೆ ನಾನು ನಂಬಿಗಸ್ತ ಇರದೇ ಹೋದರೆ ಅದರ ಫಲಿತಾಂಶಗಳನ್ನ ನಾವು ಅನುಭವಿಸಬೇಕಾಗತ್ತೆ. ಈ ಒಂದು ಸೂಚನೆಗಳನ್ನ ಕಾಣುವಾಗ ಸಭೆಯಾಗಿ ನಾವು ಎಚ್ಚೆತ್ತುಕೊಂಡು ಪವಿತ್ರವಾಗಿ ಜೀವಿಸಬೇಕಾಗಿದೆ, ಪರಿಶುದ್ಧವಾಗಿ ಜೀವಿಸಬೇಕಾಗಿದೆ. ನಮ್ಮ ಸಮಯವನ್ನು ಯಾವ ರೀತಿಯಾಗಿ ಕಳೀತೇವೆ ಎಂಬುದಾಗಿ ಯೋಚನೆ ಮಾಡಬೇಕಾಗಿದೆ. ಎಂತಹ ಜೀವನವನ್ನು ಜೀವಿಸ್ತಾ ಇದ್ದೇವೆ ಎಂಬುದನ್ನು ಯೋಚನೆ ಮಾಡಬೇಕಾಗಿದೆ. ನಾವು ಸೇವೆಗೋ ದೇವರಿಗೋಸ್ಕರ ಏನ್ ಮಾಡ್ತಾ ಇದ್ದೇವೆ, ನಮ್ಮ ಸೇವೆ ಮಾಡ್ತಾ ಇದ್ದೀವಾ, ನಮ್ಮ ತಲಾಂತರ ಉಪಯೋಗಿಸ್ಕೊಳ್ತಾ ಇದ್ದೀವಾ ಎಂಬುದನ್ನು ಯೋಚನೆ ಮಾಡ್ಕೊಳ್ಬೇಕಾಗಿದೆ. ಈ ಒಂದು ವಾಕ್ಯವನ್ನು ಕೇಳಿದಂತ ನಾವು ಈ ಮುಂಜಾನೆ ವೇಳೆ ಯೇಸು ಸ್ವಾಮಿ 2ನೇ ಬರವಣಿಗೆ ಯಾವ ರೀತಿ ಇರುತ್ತೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಅದಕ್ಕೋಸ್ಕರ ಎಚ್ಚೆತ್ತುಕೊಂಡು ನಾವು ಸಿದ್ಧರಾಗುವಂತರಾಗೋಣ.